ವಂದನೆಗಳು ಆಂಟಿ ಮತ್ತು ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ರಕ್ಷಕನು ಮೋಕ್ಷಪ್ರದಾತನಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಈ ದಿನದಲ್ಲಿಯೂ ಸಹ ದೇವರು ನಿಮ್ಮೆಲ್ಲರ ಜೊತೆಗೆ ವಾಕ್ಯ ಭಾಗವನ್ನು ಹಂಚಿಕೊಳ್ಳುವುದಕ್ಕೆ ಸಹಾಯಿಸಿಕೊಟ್ಟಂತ ಈ ಅವಕಾಶಕ್ಕಾಗಿ ಅವರಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಕಣ್ಣುಗಳನ್ನು ಮುಚ್ಚೋದಾದರೆ ಪ್ರಾರ್ಥಿಸಿಕೊಂಡು ವಾಕ್ಯ ಭಾಗಕ್ಕೆ ನಾವು ಹೋಗೋಣ ಪ್ರಿಯರೇ. ಪರಿಶುದ್ಧನು ಮಹೋನ್ನತನು ಮಹಾಪರಿಶುದ್ಧನಾದಂತಹ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಒಂದು ಒಳ್ಳೆಯ ದಿನವನ್ನ ಕಾಣುವುದಕ್ಕಾಗಿ ನೀನು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು. ಕಳೆದಂತಹ ರಾತ್ರಿಯಲ್ಲಿ ತಂದೆಯೇ, ನೀ ತಾನೇ ನಮ್ಮನ್ನ ಮಂಗಳೂರು ಪಟ್ಟಣದಿಂದ ಸುರಕ್ಷಿತವಾಗಿ ಅಪ್ಪ ತಂದು ಈ ಸ್ಥಳದಲ್ಲಿ ಸೇರಿಸಿಕೊಟ್ಟದಕ್ಕಾಗಿ ನನಗೆ ವಂದನೆಗಳು. ಒಳ್ಳೆ ರೀತಿಯಲ್ಲಿ ನಿನ್ನ ಮಾತುಗಳನ್ನು ತಿಳಿಸಿ ತಂದೆ, ಅಲ್ಲಿದ್ದಂಥವರ ಆತ್ಮಗಳನ್ನ ಬಲಪಡಿಸಿ ತಂದೆಯ ಬರೋದಕ್ಕೆ ನೀನು ತಾನೇ ಸಹಾಯ ಪಡಿಸೋದಕ್ಕಾಗಿ ನಿನಗೆ ವಂದನೆಗಳು ತಿಳಿಸ್ತಿದ್ದೇನೆ. ಅದೇ ರೀತಿಯಾಗಿ ತಂದೆ, ನಿನ್ನ ಮಕ್ಕಳಾಗಿ ತಂದೆಯೇ, ನಿನ್ನ ಮಾತುಗಳನ್ನ ತಿಳಿಯುವುದಕ್ಕಾಗಿ ಜ್ಞಾನದಿಂದ ಆಸಕ್ತಿಯಿಂದ ಕೂಡಿ ಬಂದಿರುವಂತಹ ನಿನ್ನ ಮಕ್ಕಳನ್ನ ನೀನು ಒಳ್ಳೆ ರೀತಿಯಾಗಿ ಆತ್ಮ ಪ್ರಕಾರವಾಗಿ ನೀನು ಆಶೀರ್ವದಿಸುವ ವಾಕ್ಯದ ಮೂಲಕ ನಮ್ಮ ಆತ್ಮಗಳನ್ನ ಬಲಪಡಿಸಿಕೊಂಡವರಾಗಿ ತಂದೆ, ನಿನ್ನ ಒಂದು ಪರಿಶುದ್ಧವಾದಂತಹ ವಿಧಿ ನಿಯಮಗಳನ್ನು ತಿಳಿದುಕೊಂಡು ನಿನಗಾಗಿ ನಿನ್ನ ಚಿತ್ತವನ್ನು ಅರಿತವರಾಗಿ ಲೋಕದಲ್ಲಿ ತಂದೆ ನಿಮಗೆ ಸಮರ್ಪಕವಾಗಿ ಜೀವಿಸುವುದಕ್ಕೆ ಬೇಕಾದಂತಹ ಸಹಾಯವನ್ನ ನಿಮ್ಮ ಪವಿತ್ರಾತ್ಮರ ಮಾರ್ಗದರ್ಶನ ಪ್ರತಿಯೊಬ್ಬ ಜೀವಿತದಲ್ಲಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಮತ್ತು ಈ ಕೂಟವನ್ನ ನಡೆಸುವುದಕ್ಕೆ ತಂದೆಯೇ ಸ್ತಂಭವಾಗಿ ನಿಂತಿರುವಂತಹ ಆಂಟಿರವರನ್ನ ಮತ್ತು ದೀಕ್ಷಿತನ ಸಹ ವಿಶೇಷ ರೀತಿಯಲ್ಲಿ ನೀನ್ ತಾನೇ ಅಪ್ಪ ನೆನಪು ಮಾಡಿಕೊಂಡು ಅವರಿಗೆ ಬೇಕಾದಂತಹ ಬರಬೇಕಾದಂತಹ ಪ್ರತಿಫಲವನ್ನ ತಪ್ಪದೆ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಅದೇ ರೀತಿಯಾಗಿ ಅಪ್ಪ ಇಲ್ಲಿ ವಾಕ್ಯ ಸಂದೇಶವನ್ನು ನೀಡುವಂತಹ ನಿಮ್ಮ ಸೇವಕರುಗಳು ಅವರ ಕುಟುಂಬಗಳ ನೆನೆಸಿ ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರನ್ನ ನೀನ್ ತಾನೇ ವಿಶೇಷ ರೀತಿಯಾಗಿ ಇನ್ನೂ ಹೆಚ್ಚೆಚ್ಚಾದ ರೀತಿ ನಿನ್ನ ಮಾತುಗಳನ್ನ ಅಪ್ಪ ತಿಳಿಸುವುದಕ್ಕೆ ಅವರನ್ನ ಬಲಪಡಿಸಿ ಆಶೀರ್ವದಿಸಿ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಆತ್ಮೀಯರೆಲ್ಲರಿಗೂ ಮತ್ತೊಮ್ಮೆ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನ ತಿಳಿಸ್ತೇನೆ ಪ್ರಿಯರೇ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ನಾವು ಮತ್ತೊಂದು ಭಾಗ ಸಂದೇಶಕ್ಕೆ ನಾವು ಅದಕ್ಕಿಂತ ಮೊದಲನಾಗಿ ನಾನು ಹೇಳೋದೇನೆಂದರೆ, ಎಲ್ಲರೂ ತಮ್ಮ ತಮ್ಮ ಮೈಕ್ಗಳನ್ನ ವಿಡಿಯೋಸ್ ಅನ್ನ ಮ್ಯೂಟ್ ಮಾಡಿಕೊಂಡು ಆಸಕ್ತರಾಗಿ ದೇವರ ಒಂದು ಮಾತುಗಳನ್ನ ಕೇಳಬೇಕು. ಅದೇ ರೀತಿಯಾಗಿ ಮಾತುಗಳನ್ನು ಕೇಳಿದ ನಂತರ ಅದೇ ರೀತಿಯಾಗಿ ನಮ್ಮನ್ನ ನಾವೇ ದೇವರಿಗೆ ಸಮರ್ಪಣೆ ಮಾಡಿಕೊಂಡವರಾಗಿ, ಅವರು ಎಷ್ಟು ಪರಿಶುದ್ಧರು ನಾವು ಅಷ್ಟೇ ಪರಿಶುದ್ಧತೆಯಿಂದ ಜೀವಿಸುವುದಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಪ್ರಿಯರೇ. ಇವತ್ತಿನ ವಾಕ್ಯ ಸಂದೇಶ ಬಂದು ಅದೇ ಪರಿಶುದ್ಧತೆಯ ಕುರಿತಾಗಿ ಮಾತಾಡಿಕೊಳ್ಳುವಾಗ, ವಾಕ್ಯ ಪ್ರಕಾರವಾಗಿ ಯಾವ ರೀತಿಯಾದ ರೀತಿಯಲ್ಲಿ ಪರಿಶುದ್ಧತೆ ಎಂದರೆ ಏನು ಮತ್ತು ಪರಿಶುದ್ಧವಾಗಿ ನಾವು ದೇವರು ಯಾಕೆ ಇರಬೇಕಂತ ಅನ್ಕೊಂಡಿದ್ದಾರೆ ಮತ್ತು ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾವ ರೀತಿಯಾದಂತಹ ತಾತ್ಪರ್ಯವನ್ನ ವಾಕ್ಯದಲ್ಲಿ ಇಟ್ಟಿದ್ದಾರೆ ಎಂಬುದನ್ನ ಮತ್ತು ಪರಿಶುದ್ಧವಾಗಿ ಜೀವಿಸುವುದರ ಮೂಲಕ ದೇವರಿಗೆ ನಮ್ಮ ಮೂಲಕವಾಗಿ ಎಷ್ಟು ಘನತೆ ಮಹಿಮೆ ಉಂಟಾಗುತ್ತೆ ಎಂಬುದಾಗಿಯೂ ಸಹ ಈ ವಾಕ್ಯ ಸಂದೇಶ ಭಾಗದಲ್ಲಿ ನಾವು ನೋಡಿಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಅದೇ ರೀತಿಯಾಗಿ ಇವತ್ತಿನ ವಾಕ್ಯ ಸಂದೇಶದ ವಚನಗಳು ಬಹಳ ಇರೋದ್ರಿಂದ ವಾಕ್ಯ ಓದೋದಕ್ಕೆ ಸಿದ್ಧವಾಗಿರುವಂತಹ ಸಹೋದರಿಯು ಸಹ ಆದಷ್ಟು ಬೇಗ ವಾಕ್ಯವನ್ನು ತೆಗೆದು ಓದೋದಾದರೆ ಅನುಕೂಲವಾಗಿರುತ್ತದೆ. ಸೊ ವಾಕ್ಯ ಪ್ರಕಾರವಾಗಿ ಪರಿಶುದ್ಧತೆ ಎಂದರೆ ಏನು ಅಥವಾ ಪರಿಶುದ್ಧತೆಯ ನೈಜ ತಾತ್ಪರ್ಯ ಏನು ಎಂಬ ಒಂದು ಅಂಶವನ್ನ ಇವತ್ತಿನ ದಿನದಲ್ಲಿ ನಾವು ಹೇಳ್ಕೊಳ್ತಿದ್ದೇವೆ ಪ್ರಿಯರೇ. ಪರಿಶುದ್ಧತೆಯ ನೈಜ ತಾತ್ಪರ್ಯವೇನು ಎಂಬ ಈ ಒಂದು ಅಂಶವನ್ನ ಮಾತಾಡಿಕೊಳ್ಳುವಾಗ, ಮೊದಲನೇದಾಗಿ ಪರಿಶುದ್ಧತೆ ಎಂದರೆ ಏನು ಎಂಬುದನ್ನು ಕುರಿತು ಒಂದು ಎಕ್ಸಾಂಪಲ್ಸ್ ಅಥವಾ ಒಂದು ಉದಾಹರಣೆಯೊಂದಿಗೆ ವಾಕ್ಯ ಸಂದೇಶ ಭಾಗದಲ್ಲಿ ನಾವು ಹೋಗೋಣ ಪ್ರಿಯರೇ. ಪರಿಶುದ್ಧವಾಗಿ ಇರ್ಬೇಕಂತ ಇರುವಂತಹ ಯಾವುದೇ ವಸ್ತು ಆಗಿರಲಿ, ವ್ಯಕ್ತಿ ಆಗಿರಲಿ, ಇಲ್ಲ ಸ್ಥಳವಾಗಿರಲಿ, ಮೊಟ್ಟ ಮೊದಲನೇದಾಗಿ
ಅದು ದೇವರಿಗಾಗಿ ಮೀಸಲು ಆಗಿರಬೇಕು, ಪಟ್ಟದ್ದಾಗಿರಬೇಕು. ಮತ್ತು ಅದು ಕಂಪ್ಲೀಟ್ ದೇವರಿಗೆ ಅಂತ ಮೀಸಲಾಗಿ ಮೆಚ್ಚುಗೆ ಆಗಿರುವಂತಹ ಒಂದು ವ್ಯಕ್ತಿ ಆಗಿರಲಿ, ವಸ್ತು ಆಗಿರಲಿ ಅಥವಾ ಒಂದು ಸ್ಥಳವನ್ನಾಗಿರಲಿ ನಾವು ಪ್ರತ್ಯೇಕಿಸಿದಾಗಲೇ ಅದನ್ನ ಪರಿಶುದ್ಧವು, ಅದು ದೇವರಿಗೆ ಸಮರ್ಪಕವಾದದ್ದು ಅಂತ ನಾವು ಆ ಒಂದು ವ್ಯಕ್ತಿಯನ್ನಾಗಿರಲಿ, ವಸ್ತುವನ್ನಾಗಿರಲಿ, ಸ್ಥಳವನ್ನಾಗಿರಲಿ ನಾವು ಸೂಚಿಸುತ್ತೇವೆ. ವಾಕ್ಯ ಪ್ರಕಾರವಾಗಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸ್ಥಳಗಳನ್ನಾಗಿರಬಹುದು, ಪರ್ವತವನ್ನಾಗಿರಬಹುದು, ಸಬ್ಬತ್ ದಿನವನ್ನಾಗಿರಬಹುದು, ಅನೇಕ ರೀತಿಯಾದ ಯಾಜಕರ ನಿಯಮ ಪದ್ಧತಿಗಳನ್ನಾಗಿರಬಹುದು, ಯಾವ ರೀತಿಯಾಗಿ ಒಂದು ಪರಿಶುದ್ಧವಾದಂಥ ರೀತಿಯಲ್ಲಿ ಇಟ್ಕೋಬೇಕು ತಮ್ಮ ಜೀವಿತಗಳನ್ನ ಅಂತ ತಿಳಿಸಿದ್ದಾರೆ. ಹಾಗೂ ದೇವಾಲಯದಲ್ಲಿ ಬಳಸುವಂತಹ ಉಪಕರಣಗಳಾಗಿರಬಹುದು, ಅಲ್ಲಿ ಬಳಸುವಂತಹ ಪ್ರತಿ ಒಂದೊಂದನ ಕುರಿತು ಯಾವ ರೀತಿಯಾದ ಆಜ್ಞೆಗಳನ್ನ ಕೊಟ್ಟಿದ್ದಾರೆ, ಯಾಕೆ ಇಷ್ಟೊಂದು ಆಜ್ಞೆಗಳನ್ನ ಅಷ್ಟು ಖಡಖಂಡಿತವಾಗಿ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ಯಾತಕ್ಕೋಸ್ಕರ ದೇವರಿಗಾಗಿ ನೇಮಕವಾಗಿ ಇಡ್ಬೇಕಂತ ದೇವರು ಯಾಕೆ ಅನ್ಕೊಂಡಿದ್ದಾರೆ. ದೇವರು ಪರಿಶುದ್ಧರು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಅವರು ಪರಿಶುದ್ಧರು, ಅವರು ದೋಷವಿಲ್ಲದವರು, ಅವರು ಜಗತ್ತನ್ನ ಉಂಟು ಮಾಡೋದಕ್ಕೆ ಅವರಲ್ಲಿ ಎಷ್ಟು ಜ್ಞಾನ ಇದೆ. ಆ ಜ್ಞಾನದಲ್ಲಿ ಅವರು ಈ ಲೋಕವನ್ನಾಗಲಿ ಇದರಲ್ಲಿರುವಂತಹ ಪ್ರತಿ ಒಂದೊಂದು ಚಿಕ್ಕ ಧೂಳಿನಿಂದ ದೊಡ್ಡ ಪರ್ವತದವರೆಗೆ ಉಂಟು ಮಾಡಿರುವ ಆ ಜ್ಞಾನದಲ್ಲಿ ಯಾವುದೇ ರೀತಿಯಾದ ದೋಷವನ್ನಾಗಲಿ ಕಲ್ಮಶವನ್ನಾಗಲಿ ನಾವು ಕಾಣಲು ಸಾಧ್ಯವಾಗುವುದಿಲ್ಲ. ಸೊ ಅಂತಹ ಪರಿಶುದ್ಧರು ನಮ್ಮ ದೇವರಾಗಿರ್ತಾರೆ. ತಾನೊಬ್ಬನೇ ಪರಿಶುದ್ಧನಾಗಿರುವಂತಹ ದೇವರು ಈ ಲೋಕವನ್ನ ಉಂಟು ಮಾಡುವುದಕ್ಕಿಂತ ಮುಂಚೆ, ಜಗದುತ್ಪತ್ತಿಗೆ ಮುಂಚೆ ತನ್ನ ಮಕ್ಕಳಾದಂತಹ ನಾವು ಪರಿಶುದ್ಧರು, ನಿರ್ದೋಷರಾಗಿ ಲೋಕದಲ್ಲಿ ಜೀವಿಸ್ಬೇಕಂತನೂ ಕೂಡ ಅಂದುಕೊಳ್ಳುತ್ತಾರೆ ಅಂತ ವಾಕ್ಯದಲ್ಲಿ ನಾವು ನೋಡಿಕೊಳ್ಳಬಹುದು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದದೇ ಇದ್ದರೂ ಆ ವಾಕ್ಯ ಎಲ್ಲರಿಗೆ ತಿಳಿದಿರುವುದರಿಂದ ದೇವರು ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ಆರಿಸಿಕೊಂಡವರಾಗಿ ತಮ್ಮ ಒಂದು ಚಿತ್ತ ಏನಾಗಿದೆ ಎಂಬುದನ್ನು ಕುರಿತು ನಾವು ತಿಳಿದುಕೊಂಡು ನಾವು ಅವರಿಗೋಸ್ಕರ ಸಮರ್ಪಕವಾಗಿ ಜೀವಿಸ್ಬೇಕು ಅಂತ ಅವರ ಒಂದು ಚಿತ್ತೆ ಆಗಿರುತ್ತದೆ ಅಂತ ನಾವು ವಚನದಲ್ಲಿ ನೋಡಿಕೊಳ್ಳಬಹುದು ಪ್ರಿಯರೇ. ಈ ದಿನವೂ ಸಹ ಅದು ಯಾವ ರೀತಿಯಾದ ಪರಿಶುದ್ಧತೆಯ ನೈಜ ಲಕ್ಷಣವೇನು ಅಥವಾ ನೈಜ ತಾತ್ಪರ್ಯ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಬರ್ಸಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಅದು ಯಾವ ರೀತಿಯಾದಂತಹ ಒಂದು ಟರ್ನ್ ಪಡ್ಕೊಳ್ಳುತ್ತೆ ಅಂತ ವಾಕ್ಯ ಪ್ರಕಾರವಾಗಿ ನಾವು ತಿಳಿದುಕೊಳ್ಳೋಣ ಈ ದಿನದಲ್ಲಿ. ಸೊ ಮೊಟ್ಟ ಮೊದಲನೇದಾಗಿ ದೇವರು ಎಷ್ಟು ಉನ್ನತರು, ಪರಿಶುದ್ಧರು ಅನ್ನೋದನ್ನ ಈ ವಾಕ್ಯದ ಮೂಲಕ ಓದಿಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಏಷಾಯನು ಬರೆದ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದ 3ನೇ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ತಿವಾರವು ಕದಲಿತು, ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಆಗ ನಾನು ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ನೋಡ್ಕೊಳ್ತಾ ಇದ್ದೇವೆ, ಇದು ಆಕಾಶದಲ್ಲಿ ಎಂದರೆ ಪರಲೋಕದಲ್ಲಿ ನಡೀತಿರುವಂತ ಸಂಘಟನೆನ ಕುರಿತು ಇಲ್ಲಿ ಬರೆಸಲ್ಪಟ್ಟಿದೆ. ಅಲ್ಲಿ ಏನಂತ ದೇವರು ಬರ್ಸಿದ್ದಾರೆ, ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ದೇವರನ್ನ ಇಲ್ಲಿ ಕೆರೂಬಿಯರಾಗಿರಬಹುದು, ಸೆರಾಫಿಯರಾಗಿರಬಹುದು, ಪ್ರತಿನಿತ್ಯ ಒಂದೊಂದು ಕ್ಷಣವೂ ಅವರು ಈ ರೀತಿಯಾಗಿ ದೇವರನ್ನ ಘನಪಡಿಸ್ತಾ ಇದ್ದಾರಂತೆ. ದೇವರು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂಬುದಾಗಿ ಅವರ ಒಂದು ಬಾಯಲ್ಲಿ ಉಚ್ಚರಿಸುವಂತದ್ದು, ಆರಾಧಿಸುವಂತದ್ದನ್ನ ನಾವು ನೋಡುವಾಗ ದೇವರು ಅಂತಹ ಒಂದು ಹೊಗಳಿಕೆಗೆ, ಘನತೆಗೆ, ಕೊಂಡಾಡುವಿಕೆಗೆ ಅರ್ಹರಾಗಿದ್ದಾರೆ ಎಂಬುದನ್ನ ಕುರಿತು ವಚನದಲ್ಲಿ ನಾವು ಕಾಣಬಹುದು ಪ್ರಿಯರೇ. ವಚನವು ಹಾಗೇ ಇದೆ ಇಲ್ಲಿ ಕೂಡ. ವಾಕ್ಯದಲ್ಲಿ ಇರುವ ಪ್ರಕಾರವೇ ದೇವರನ್ನು 3 ಸಾರಿ ಅವರು ಏನಂತ ಹೇಳ್ತಾ ಇದ್ದಾರೆ, ಕೂಗಿ ಹೇಳ್ತಾ ಇದ್ದಾರೆ,
ದೇವರು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಇಲ್ಲಿ 3 ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ಮೂರನ್ನ ಕುರಿತು ನಾವು ಯೋಚಿಸುವಾಗ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಅಂತ ಹೇಳುವಾಗ ಅದು ಸಂಪೂರ್ಣತೆಯನ್ನ ಕುರಿತು ತಿಳಿಸಲ್ಪಡುತ್ತದೆ. ದೇವರ ಗಾಂಭೀರ್ಯತೆಯನ್ನ ಕುರಿತು ತಿಳಿಸಲ್ಪಡುತ್ತದೆ. ಅವರು ಎಂತಹ ಭೀಕರರಾಗಿ ಇರ್ತಾರೆ, ಅವರು ಎಂತಹ ಸಂಪೂರ್ಣತೆ ಶ್ರೇಷ್ಠರಾಗಿ ಇರ್ತಾರೆ. ಸರ್ವವನ್ನು ತನ್ನ ಒಂದು ಇಷ್ಟಕ್ಕಾಗಿ ಇಷ್ಟದನುಸಾರವಾಗಿ ಸೃಷ್ಟಿಸಿಕೊಂಡು ಸಿಂಹಾಸನ ರೂಢನಾಗಿರುವಂತಹ ದೇವರನ್ನ ಹಗಲಿರುಳು ಎಡಬಿಡದೆ ಕೊಂಡಾಡುತ್ತಿರುವಂತಹ ಈ ದೂತರನ್ನು ನಾವು ಕಾಣುವಾಗ ಆತನ ಗುಣ ಲಕ್ಷಣಗಳಾಗಿರಬಹುದು, ಆತನ ಪ್ರೀತಿ, ಆತನ ನ್ಯಾಯ ಎಂಥದ್ದು, ಎಂಥ ಪರಿಶುದ್ಧವಾದಂಥದ್ದು, ಎಷ್ಟು ನಿರ್ದೋಷವಾಗಿ ದೇವರು ಇದ್ದಾರೆ ಅಂತ ಈ ವಚನದ ಮೂಲಕ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ ದೇವರು ಈ ಲೋಕದಲ್ಲಿ ನಮ್ಮನ್ನ ಸೃಷ್ಟಿಸಿದ ನಂತರ ಜಗತ್ ಉತ್ಪತ್ತಿಗೆ ಮುಂಚೆ ನಾವು ನಮ್ಮನ್ನ ಕುರಿತು ಇಟ್ಟಂತಹ ಆಲೋಚನೆನ ಕುರಿತು ದೇವರು ಯಾವ ರೀತಿಯಾದಂತಹ ಆಸೆಯನ್ನ ಇಟ್ಕೊಂಡಿದ್ದಾರೆ, ಕೋರಿಕೆಯನ್ನ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಅಂತ ವಾಕ್ಯ ಪ್ರಕಾರವಾಗಿ ನಾವು ನೋಡಿಕೊಂಡು ಮುಂದೆ ಹೋಗೋಣ. ಇದನ್ನ ಹಳೆ ಒಡಂಬಡಿಕೆಯಲ್ಲಿ ದೇವರು ಆಜ್ಞಾರೂಪವಾಗಿ ಕೊಟ್ಟಿರುತ್ತಾರೆ. ಅದನ್ನ ಕುರಿತು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅದೇ ಯಾಜಕ ಕಾಂಡ 19ನೇ ಅಧ್ಯಾಯದ 2ನೇ ವಚನವನ್ನ ನೋಡಿಕೊಳ್ಳೋಣ. ಯಾಜಕ ಕಾಂಡ 19ನೇ ಅಧ್ಯಾಯದ 2ನೇ ವಚನ. ನೀನು ಇಸ್ರೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಪ್ರತಿಯೊಬ್ಬನು ಸಾಕು ಪ್ರಿಯರೇ, ಈ ವಚನದಲ್ಲಿ ನಾವು ದೇವರು ಆಜ್ಞಾಪಿಸಿರುವಂತಹ ಆಜ್ಞೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಸಹ ಪರಿಶುದ್ಧರಾಗಿ ಇರಬೇಕಂತ ದೇವರು ಇಲ್ಲಿ ಆಶಿಸ್ತಿದ್ದಾರೆ, ಉದ್ದೇಶಿಸ್ತಿದ್ದಾರೆ, ಅಥವಾ ಕೋರಿಕೊಳ್ತಿದ್ದಾರೆ ಮೋಶೆಯ ಮೂಲಕ. ಇಲ್ಲಿರುವಂತ ಇಸ್ರೇಲ್ ಜನರಿಗಾಗಿ ದೇವರು ಇಟ್ಟಿರುವಂತಹ ಆಜ್ಞೆಗಳನ್ನ ನಾವು ಒಂದು ಬಾರಿ ಯೋಚಿಸುವಾಗ ದೇವರು ಏನಂತ ಹೇಳ್ತಾ ಇದ್ದಾರೆ ವಚನದಲ್ಲಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರೇಲರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬರೆಸ್ತಾ ಇದ್ದಾರೆ ದೇವರು. ಈ ರೀತಿಯಾದ ಆಜ್ಞೆಯನ್ನ ದೇವರು ಇಸ್ರೇಲ್ ಜನಾಂಗಕ್ಕೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇದು ಬರೀ ಇಸ್ರಾಯೇಲರಿಗೆ ಸಂಬಂಧಿಸಿದ ಅಂತ ನಾವು ಯೋಚಿಸುವಾಗ ಖಂಡಿತವಾಗಿ ಈ ಒಂದು ದೇವರ ಚಿತ್ತ ಏನಾಗಿರುತ್ತದೆ, ಇದು ಬರೀ ಇಸ್ರೇಲ್ ಅವರಿಗೆ ಸಂಬಂಧಪಟ್ಟದ್ದೇ ಆಗಿರಲಿ, ಅಥವಾ ಒಂದು ಪರ್ಟಿಕ್ಯುಲರ್ ಆದಂತಹ ಸ್ಥಳಕ್ಕೆ, ಅಥವಾ ಪರ್ಟಿಕ್ಯುಲರ್ ಆದಂತಹ ಜನಾಂಗಕ್ಕೆ, ಅಥವಾ ಒಂದು ವಸ್ತುವಿಗೆ ದೇವರು ಹೇಳ್ತಾ ಇರೋದಿಲ್ಲ. ಯಾಕಂದ್ರೆ ದೇವರಿಗೆ ಎಲ್ಲರೂ ಸಹ, ಆತನಲ್ಲಿ ಸೃಷ್ಟಿಸಲ್ಪಟ್ಟವರು ಎಲ್ಲರೂ ಸಹ ಪರಿಶುದ್ಧವಾಗಿಯೇ ಇರಬೇಕು. ಯಾಕೆಂದರೆ ದೇವರು ಉಂಟು ಮಾಡಿದಾಗ ಯಾವ ಜೀವಿಯಲ್ಲಾಗಿರಬಹುದು, ಪ್ರಾರಂಭದ ಯಾವ ಮನುಷ್ಯರಲ್ಲಾಗಿರಬಹುದು, ಪಾಪವು ಇರುವುದಿಲ್ಲ, ಅವರು ನಿರ್ದೋಷವಾಗಿ ಇರ್ತಾರೆ. ಆದರೆ ಹೋಗ್ತಾ ಏನಾಗ್ತಾ ಇದೆ, ನಮ್ಮ ಒಂದು ದುರಾಶೆಗಳ ನಿಮಿತ್ತ, ಅವಿಧೇಯತೆಯ ನಿಮಿತ್ತ ಪಾಪವು ಲೋಕವನ್ನ ಪ್ರವೇಶಿಸ್ತದೆ. ಆವಾಗ ಪರಲೋಕವನ್ನ, ಭೂಲೋಕವನ್ನ ಯಾವ ಒಂದು ಉದ್ದೇಶದಿಂದ ಉಂಟು ಮಾಡಿದ್ದಾರೆ, ಆ ಉದ್ದೇಶಕ್ಕೆ ವಿರೋಧವಾದಂತಹ ಮತ್ತೊಂದು ಕ್ರಮವನ್ನ ಮನುಷ್ಯರ ಮೂಲಕ ಪಾಪವು ಈ ಲೋಕಕ್ಕೆ ತರುವಂತದ್ದಾಗಿರುತ್ತದೆ. ಮರಣ ಎಂಬುದು ಪ್ರವೇಶಿಸುವಂತದ್ದಾಗಿರುತ್ತದೆ. ಈ ರೀತಿಯಾದ ನಿಯಮವನ್ನ ದೇವರು ಏರ್ಪಡಿಸಿರ್ಲಿಲ್ಲ. ಮುಂಚೆದಾಗಿ ಹೇಳುವಾಗ ದೇವರ ನಿಯಮ, ಅಥವಾ ಅವರು ಅಂದ್ಕೊಂಡಿದ್ದು ಬೇರೆ ರೀತಿಯಾಗಿ ಇದ್ದರೂ ಸಹ, ಮಾನವರಾದಂತಹ ಆದಿಯ ಮನುಷ್ಯರಲ್ಲಿ ಬಂದಂತ ಅವಿಧೇಯತ್ವದ ಮೂಲಕ ಪಾಪವು ಲೋಕವನ್ನ ಪ್ರವೇಶಿಸುತ್ತದೆ. ದೇವರು ಎಷ್ಟೋ ಪರಿಶುದ್ಧವಾಗಿ ಇರ್ಬೇಕಂತ ಅನ್ಕೊಂಡಿದ್ದಂತ ಅವರ ಒಂದು ಮನಸ್ಸು ಯಾವ ರೀತಿಯಾಗಿ ನುಚ್ಚು ನೂರಾಗಿ ಹೋಗಿ ಬಿಡುತ್ತದೆ ಒಂದು ಕ್ಷಣದಲ್ಲಿ ಎಂಬುದಾಗಿ ನಾವು, ಈ ಒಂದು ಪಾಪವು ಯಾವ ರೀತಿಯಾಗಿ ಮನುಷ್ಯರನ್ನ ಇಲ್ಲಿಯ ತನಕ ಬಾಧಿಸುತ್ತಿದೆ, ಪಾಪದ ಮೂಲಕ ಈ ಮರಣವು ಈ ಲೋಕದಲ್ಲಿ ಒಂದು ದೊಡ್ಡ ಆಳ್ವಿಕೆಯನ್ನೇ ಮಾಡ್ತಾ ಇತ್ತು ಎಂಬುದನ್ನ ನಾವು ಸಹ ನೋಡಿಕೊಳ್ಳುವಾಗ, ಜಗತ್ತಿನಲ್ಲಿ ಅತಿಯಾದಂತಹ ದೊಡ್ಡ ರೀತಿಯಾಗಿ ಒಂದು ಮನುಷ್ಯರನ್ನಾಗಿರಬಹುದು, ಯಾವುದನ್ನೇ ಆಗಿರಬಹುದು, ಆಳ್ವಿಕೆ ಮಾಡುವಂತದ್ದು ಯಾವುದೆಂದರೆ ಅದು ಮರಣವಾಗಿರುತ್ತದೆ ಪ್ರಿಯರೇ. ಯಾಕೆಂದ್ರೆ ಒಂದು ಚಿಕ್ಕ ಸಂಗತಿಯಲ್ಲಿ ನಾವು ನೋಡಿಕೊಳ್ಳುವಾಗ ಒಂದು ರೀತಿಯಾಗಿ ನಾವು
ಎಕ್ಸಾಂಪಲ್ ಆಗಿ ಒಂದು ಕನ್ಸಿಡರ್ ಮಾಡುವಾಗ, ಒಂದು ಚಿಕ್ಕ ಮಗು ಬಂದು ಜಗತ್ತಿನಲ್ಲಿ ಬಲವಾಗಿರುವಂತದ್ದು ಯಾವುದು ಎಂಬುದಾಗಿ ಎಲ್ಲರನ್ನ ಒಂದು ಸರಿ ಕೇಳ್ತಂತೆ. ಎಲ್ಲರೂ ಹೇಳ್ತಾರೆ, ಅತಿ ಹೆಚ್ಚು ಬಲಶಾಲಿ ಆದಂತದ್ದು ಆ ಒಂದು ಮೆಟಲ್ ಹೆಸರು ಕಬ್ಬಿಣ ಆಗಿರುತ್ತದೆ. ಕಬ್ಬಿಣ ಅನ್ನುವುದದ್ದು ಅತಿ ಹೆಚ್ಚಾಗಿ ಗಟ್ಟಿಯಾದಂತಹ ಸ್ಟ್ರಾಂಗೆಸ್ಟ್ ಮೆಟಲ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರಂತೆ. ಸೊ ಈ ಒಂದು ಚಿಕ್ಕ ಬಾಲಕ ಹೋಗಿ ಕಬ್ಬಿಣವನ್ನ ಕೇಳ್ತಂತೆ. ನೀನು ಜಗತ್ತಿನಲ್ಲಿ ಅತಿ ಎಷ್ಟು ಬಲಶಾಲಿಯಾಗಿದ್ದೀಯಾ ಅಂತ ಕೇಳ್ತಂತೆ. ಸೊ ಕಬ್ಬಿಣ ಏನ್ ಹೇಳುತ್ತೆ, ಇಲ್ಲ ನಾನು ಬಲಶಾಲಿ ಅಲ್ಲ, ಬೆಂಕಿ ನನ್ನ ಮುಂದೆ ಬಂದರೆ ನಾನು ಕರಗಿ ಬಿಡ್ತೇನೆ ಅಂತ ಅದು ಹೇಳುತ್ತೆ. ಅದೇ ರೀತಿಯಾಗಿ ಈ ಬಾಲಕ ಹೋಗಿ ಬೆಂಕಿಯನ್ನ ಕೇಳುತ್ತೆ. ಹಾಗಾದರೆ ನೀನು ಅತಿ ಬಲಶಾಲಿಯಾಗಿದ್ದೀಯಾ ನೀನು ಬೆಂಕಿ ಅಂತ ಕೇಳುತ್ತೆ. ಸೊ ಆ ಬೆಂಕಿ ಏನ್ ಹೇಳುತ್ತೆ, ಇಲ್ಲ ನಾನು ಸಹ ಬಲಹೀನನೇ. ಯಾಕಂದರೆ ನನಗೆ ಸ್ವಲ್ಪ ನೀರು ಸೋಂಕಿದರೆ ನಾನು ಕೂಡ ಆವಿಯಾಗಿ ಬಿಡ್ತೇನೆ ಅಂತ ಆ ಬೆಂಕಿ ಉತ್ತರವನ್ನ ಕೊಡುತ್ತದೆ. ಅದೇ ರೀತಿಯಾಗಿ ಈ ಒಂದು ಬೆಂಕಿ ಹೋಗಿ ಮತ್ತೆ ಬೆಂಕಿಯಿಂದ ನೀರತ್ರ ಹೋಗಿ ಈ ಬಾಲಕ ಹಾಗೆ ಕೇಳುತ್ತೆ, ನೀನು ಅತಿ ಹೆಚ್ಚು ಬಲಶಾಲಿನ ಅಂತ. ಆಗ ನೀರೇನ್ ಹೇಳುತ್ತೆ, ನಾನು ಸಹ ಆವಿಯಾಗಿ ಹೋಗ್ಬಿಡ್ತೇನೆ ಸೂರ್ಯನ ಒಂದು ಕಿರಣಗಳಿಂದ ತಾಪದಿಂದ ಅಂತ ಹೇಳುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಸೂರ್ಯನ ಬಳಿಯಲ್ಲಿ ಹೋಗ್ತಾ ಹೋಗ್ತಾ ಕೇಳುತ್ತಂತೆ, ಸೂರ್ಯ ನೀನು ತುಂಬಾ ಬಲಶಾಲಿ ಆಗಿದ್ಯಲ್ಲ, ಎಲ್ಲಾರನ್ನ ದಹಿಸುವಂತ ಶಕ್ತಿ ನಿನ್ನಲ್ಲಿದೆ ಅಲ್ವಾ ಅಂತ ಸೂರ್ಯನನ್ನ ಕುರಿತು ಈ ಬಾಲಕ ಕೇಳ್ತಾನಂತೆ. ಸೊ ಆಗ ಸೂರ್ಯನ ಹೇಳ್ತಾನೆ, ನನ್ನ ಕವಿಯುವಂತದ್ದು ಮೋಡಗಳು, ಮೋಡಗಳು ಕವಿದರೆ ನಾನು ಕಣ್ಮರೆ ಆಗ್ಬಿಡ್ತೇನೆ, ನಾನು ಬಲಶಾಲಿ ಅಲ್ಲ ಅಂತ ಹೇಳುತ್ತೆ. ಹಾಗೆ ಮೋಡಗಳನ್ನ ಹತ್ರ ಹೋಗಿ ಕೇಳುತ್ತೆ ಈ ಒಂದು ಬಾಲಕ, ಹಾಗಾದರೆ ನೀನು ತುಂಬಾ ಬಲಶಾಲಿಯಾಗಿದ್ಯಾ ಮೋಡ ಎಂಬುದಾಗಿ. ಹಾಗೆ ಈಗ ಮೋಡವು ಹೇಳುತ್ತೆ, ಇಲ್ಲ ನಾನು ಸಹ ಬಲಹೀನನೇ. ಯಾಕಂದ್ರೆ ಗಾಳಿ ಬಂದ್ರೆ ನನ್ನನ್ನ ಅದು ಕೂಡ ತೂರ್ಕೊಂಡು ಹೋಗ್ಬಿಡುತ್ತದೆ. ನಾನು ಕೂಡ ಬಲಶಾಲಿ ಅಲ್ಲ ಅಂತ ಹೇಳ್ಬಿಡುತ್ತೆ. ಸೊ ಹಾಗೆ ಗಾಳಿಯನ್ನ ಕುರಿತು ಹೋಗಿ ಕೇಳಿದಾಗ, ನೀನು ಅತಿ ಹೆಚ್ಚು ಸ್ಪೀಡಾಗಿ ನೀನು ತಿರುಗುವಂತ ನೀನು ತುಂಬಾ ಬಲಶಾಲಿ ಆಗಿದ್ದೀಯಲ್ಲ ಗಾಳಿ ಎಂಬುದಾಗಿ ಕೇಳುವಾಗ, ಇಲ್ಲ ನನ್ನನ್ನು ಕೂಡ ಬೇರೆ ಕಡೆಯಿಂದ ಬೇರೆ ಕಡೆಗೆ ತಿರುಗಿಸುವಂತಹ ಅತಿ ಹೆಚ್ಚು ಉನ್ನತ ಪರ್ವತ ಶಿಖರಗಳು ಇವೆ. ನಾನು ಕೂಡ ಬಲಹೀನನೇ ಅಂತ ಹೇಳ್ಬಿಡುತ್ತೆ. ಆಗ ಬಾಲಕನು ಹೋಗಿ ಒಂದು ದೊಡ್ಡ ಪರ್ವತದ ಮುಂದೆ ನಿಂತ್ಕೊಂಡು, ಎಷ್ಟು ಘೋರವಾಗಿರುವಂತಹ ನೀನು ಎಷ್ಟು ಬಲಶಾಲಿ ಆಗಿರ್ತೀಯ ಅಂತ ಪರ್ವತವನ್ನ ಕೇಳುತ್ತಂತೆ ಬಾಲಕ. ಆಗ ಈ ಬಾಲಕನ ಹತ್ತಿರ ಮೌಂಟೇನ್ ಹೇಳುತ್ತೆ, ಪರ್ವತ, ಇಲ್ಲ ನನ್ನನ್ನು ಸಹ ಈ ಮನುಷ್ಯನಾದವನು ಕೊರೆದು ಬಿಡ್ತಾನೆ. ನಾನು ಸಹ ಬಲಹೀನನಲ್ಲ. ನನ್ನನ್ನ ಕೊರೆದು ನನ್ನ ಮಧ್ಯದಲ್ಲಿ ಒಂದು ರೋಡೆ ಮಾಡ್ಬಿಡುತ್ತೆ ಈ ಮನುಷ್ಯರಾಗಿರುವವರು. ನಾನ್ ಕೂಡ ಬಲಹೀನನು ಅಂತ ಹೇಳ್ಬಿಡುತ್ತೆ. ಹಾಗೆ ಕೊನೆಯದಾಗಿ ಒಬ್ಬ ವ್ಯಕ್ತಿಯನ್ನ ಹೋಗಿ ಕೇಳುತ್ತಂತೆ, ಹಾಗಾದ್ರೆ ಈ ಮೌಂಟೇನ್ ಅನ್ನ ಸಹ ಅಡಗಿಸಿ ಬಿಡುವಂತಹ ಬಲ ನಿನ್ನಲ್ಲಿ ಇರೋದಾದ್ರೆ ನೀನು ಹೆಚ್ಚು ಬಲಶಾಲಿನ ಅಂತ ಕೇಳುವಂತದ್ದಾಗಿರುತ್ತೆ. ಆಗ ಮನುಷ್ಯನು ಹೇಳ್ತಾನೆ, ನಾನು ಎಷ್ಟು ಬಲಶಾಲಿಯಾಗಿದ್ದರೂ ವಯಸ್ಸಾದ ನಂತರ ನನ್ನನ್ನ ಕರೆದುಕೊಂಡು ಹೋಗುವಂತಹ ಮರಣ ನನಗಿಂತ ಬಲಶಾಲಿ ಎಂಬುದಾಗಿ ಕೇಳುವಂತದ್ದಾಗಿರುತ್ತದೆ. ಸೊ ಹಾಗೆ ಈ ಬಾಲಕನಿಗೆ ತುಂಬಾ ವ್ಯಥೆ ಆಯ್ತು, ಚಿಂತೆ ಆಯ್ತು. ಹೌದಾ? ಹಾಗಾದ್ರೆ ಈ ಮನುಷ್ಯ ಕೂಡ ಬಲ ಇಲ್ಲವಾ? ಈ ದೊಡ್ಡ ಶಿಖರವನ್ನು ಅಡಗಿಸುವಂತ ಮನುಷ್ಯನಿಗೆ ಸಹ ಬಲ ಇಲ್ವಾ? ಅಂತ ಆಲೋಚಿಸುವಾಗ, ಹೌದು. ಆದರೆ ಕೊನೆಯಲ್ಲಿ ಈತನು ಹೋಗಿ ಮತ್ತೆ ಮರಣವನ್ನ ಕೇಳುತ್ತಂತೆ ಬಾಲಕನು. ಹಾಗಾದರೆ ಮರಣವೇ, ನೀನು ಅತಿ ಹೆಚ್ಚು ಬಲಶಾಲಿಯಾಗಿದ್ದೀಯಾ ಅಂತ ಕೇಳುತ್ತಂತೆ. ಸೊ ಮರಣನು ಸಹ ಉತ್ತರ ಕೊಡುತ್ತಂತೆ, ಹೌದು, ನಾನು ಸಹ ಅನೇಕ ವರ್ಷಗಳಿಂದ ಗೆದ್ದುಕೊಂಡು ಬಂದಿದ್ದೀನಿ. ಪ್ರಾರಂಭದಿಂದ ಇಲ್ಲಿಯ ತನಕ ನಾನು ಸಹ ಗೆದ್ಕೊಂಡೇ ಬಂದಿದ್ದೀನಿ. ನನ್ನದೇ ಜಯ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇತಿಹಾಸದಲ್ಲಿ ಆದಂತಹ ಒಂದು ಘಟನೆಯಿಂದ ನಾನು ಸಹ ಬಲಹೀನ ಆಗ್ಬಿಟ್ಟೆ ಅಂತ ಮರಣವು ಉತ್ತರ ಕೊಡುತ್ತದೆ. ಆ ಒಂದು ಘಟನೆ ನಮಗೆಲ್ಲರಿಗೆ ತಿಳಿದಿರುವಂತದ್ದೇ. ನಮ್ಮ ಪ್ರಭು ಆಗಿರುವವರು ಯಾವ ರೀತಿಯಾಗಿ ಮರಣವನ್ನ, ಪಾತಾಳವನ್ನ ಜಯಿಸಿದ್ರು. ಮರಣ ಪಾತಾಳವನ್ನೇ ಜಯಿಸಿ
ಮೂರನೆಯ ದಿನದಲ್ಲಿ ಯಾವ ರೀತಿಯಾಗಿ ಮರಣ ಪಾತಾಳನ ಜಯಿಸಿ ಅದರ ಬೀಗದ ಕೈಯನ್ನ ಪಡೆದುಕೊಂಡು ಯಾವ ರೀತಿಯಾಗಿ ಜಯಶಾಲಿಯಾಗಿ ಎದ್ದು ಬಂದರಂತ ನಮಗೆ ತಿಳಿದಿದೆ. ಸೊ ಅದಕ್ಕಾಗಿಯೇ ನಾವು ಇಲ್ಲಿ ನೋಡ್ಬಹುದು, ಎಲ್ಲದಕ್ಕಿಂತ ಉನ್ನತವಾದಂತಹದ್ದು ಮರಣ ಅಂತ ಅದು ತನ್ನನ್ನು ತಾನೇ ಹೆಚ್ಚಿಸಿಕೊಂಡಾಗ ಅದನ್ನು ಆ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ ನಿನ್ನ ಜಯವೆಲ್ಲಿ ಎಂಬುದಾಗಿ ಹೇಳಿ ನಮ್ಮ ಪ್ರಭು ಮರಣವನ್ನ ಜಯಿಸಿ ತಾನು ಮೃತ್ಯುಂಜಯನಾಗಿ ನಮ್ಮ ಬಳಿಯಲ್ಲೇ ಈಗಲೂ ಸಹ ನಮ್ಮನ್ನ ಬಲಪಡಿಸುತ್ತಾ ನಮ್ಮೊಳಗೆ ಜೀವಿಸುತ್ತಾ ಇದ್ದಾರೆ. ಪ್ರಭುವನ್ನ ಕುರಿತು ನಾವು ಯೋಚಿಸುವಾಗ ಅವರು ಸಹ ಎಷ್ಟು ಪರಿಶುದ್ಧರಾಗಿ ಈ ಲೋಕದಲ್ಲಿ ಜೀವಿಸಿದ್ರು. ಅವರ ಜೀವಿತ ಕೂಡ ನಮಗೆ ಒಳ್ಳೆಯ ಮಾದರಿಯನ್ನ ತೋರಿಸುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಅಂತಹ ಪ್ರಭುವನ್ನ ನಾವು ರಕ್ಷಕರಾಗಿ ಅಂಗೀಕರಿಸಿಕೊಂಡಾಗ ಯಾವಾಗ ಪ್ರಭು ನಮ್ಮಲ್ಲಿ ಜನಿಸ್ತಾರೋ ಆವಾಗಲೇ ಆ ಪರಿಶುದ್ಧತೆ ಎಂಬುದು ಸಹ ನಮ್ಮಲ್ಲಿ ಪ್ರಾರಂಭವಾಗುವಂತದ್ದು. ದೇವರು ಇಲ್ಲಿ ಹೇಳ್ತಾರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಳವನ್ನ ಕೊಡ್ಬೇಕಾಗುತ್ತದೆ. ಸ್ಥಳವನ್ನ ಕೊಡುವಾಗ ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಜೀವಿತಗಳಲ್ಲಿ ಇರುವಂತಹ ಪಾಪ ನಿರ್ದೋಷವನ್ನ ತೆಗೆದು ನಮ್ಮನ್ನ ಪರಿಶುದ್ಧರಾಗಿ ಮಾರ್ಪಡಿಸಿ ಆ ಒಂದು ನಿರ್ದೋಷತೆಯಲ್ಲಿ ನಾವು ಜೀವಿಸುವುದಕ್ಕೆ ಅವರು ಸಹಾಯಿಸ್ತಾರೆ. ಯಾವ ರೀತಿಯಾಗಿ ಪ್ರಭು ನಮಗೆ ಮಾದರಿಯಾಗಿ ಒಂದು ಜೀವಿತವನ್ನ ತೋರಿಸಿಕೊಟ್ಟು ಹೋಗಿದ್ದಾರೆ, ಅವರ ಹಾದಿಯನ್ನ ನಾವು ಹಿಡಿದಾಗಲೇ ನಾವು ಸಹ ಅವರ ರೀತಿಯಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸಲು ಆಗುತ್ತೆ ಪ್ರಿಯರೇ. ಮುಂದಿನ ವಚನಗಳಲ್ಲಿ ಆ ಒಂದು ಮಾತನ್ನ ಕುರಿತು ನಾವು ಯೋಚಿಸೋಣ. ಅದೇ ರೀತಿಯಾಗಿ ಈಗ ಮತ್ತೊಂದು ಭಾಗಕ್ಕೆ ನಾವು ಹೋಗೋಣ ಪ್ರಿಯರೇ. ಈ ಭಾಗವನ್ನ ನೋಡಿಕೊಂಡು ಎರಡು ಭಾಗಗಳಿದೆ. ಇದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧತೆಯ ವಿವರಣೆ ಮತ್ತು ಹೊಸ ಒಡಂಬಡಿಕೆಯಲ್ಲಿನ ಪರಿಶುದ್ಧತೆಯ ವಿವರಣೆ ಎಂಬುದಾಗಿ. ಸೊ ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ದೇವರ ಒಂದು ದೃಷ್ಟಿಕೋನದಲ್ಲಿ ಪರಿಶುದ್ಧತೆಯ ವಿವರಣೆಯನ್ನ ಹೇಗೆ ಹೇಳಿದ್ದಾನೆ ಅಥವಾ ಬರ್ಸಿದ್ದಾರೆ ಅಂತ ವಚನಗಳನ್ನ ಬೇಗ ಓದುವುದಾದ್ರೆ ನಾವು ಅದನ್ನ ನೋಡ್ಕೊಂಡು ಮುಂದೆ ಹೋಗೋಣ. ದೇವರು ಒಂದು ಸ್ಥಳವನ್ನ ಕುರಿತು ಪರಿಶುದ್ಧ ಅಂತ ತಿಳಿಸ್ತಾರೆ. ಒಂದು ಸ್ಥಳವನ್ನಾಗಿರಲಿ, ಒಂದು ಪರ್ವತ ಶಿಖರವನ್ನಾಗಿರಲಿ, ದೇವಾಲಯನ ಕುರಿತು, ಯಾಜಕರನ ಕುರಿತು ಯಾವ ರೀತಿಯಾಗಿ ಪರಿಶುದ್ಧವಾಗಿ ಇರುವಂತಹ ಕ್ರಮಗಳನ್ನ ಕುರಿತು ತಿಳಿಸಿದ್ದಾರೆ ಅಂತ ವಚನದ ಪ್ರಕಾರ ನೋಡಿಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಒಂದು ಸ್ಥಳವನ್ನ ಕುರಿತು ದೇವರು ಇದು ಒಂದು ಪರಿಶುದ್ಧ ಸ್ಥಳ ಅಂತ ಹೇಗೆ ಹೇಳಿದ್ದಾರೆ, ಆ ಸ್ಥಳ ಹೇಗೆ ಪರಿಶುದ್ಧವಾಗುತ್ತೆ ಅಂತ ಈ ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಅದೇ ವಿಮೋಚನೆಯ ಕಾಂಡ 3ನೇ ಅಧ್ಯಾಯದ 5ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ದೇವರು ಅವನಿಗೆ, ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಅದಲ್ಲದೆ ಸಾಕು ಪ್ರಿಯರೇ, ಇಲ್ಲಿ ವಾಕ್ಯದಲ್ಲಿ ದೇವರು ಏನಂತ ಬರೆಸ್ತಿದ್ದಾರೆ ಅಂದ್ರೆ, ದೇವರು ಅವನಿಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದನು. ಹಾಗಾದ್ರೆ ಪರಲೋಕದಲ್ಲಿ ದೇವರು ನೆಲೆಸಿರುವಾಗ ಪರಲೋಕ ಎಷ್ಟು ಪರಿಶುದ್ಧವಾಗಿರುತ್ತದೆ. ಆಕಾಶ ಆತರಿಗೆ ಸಿಂಹಾಸನ, ಭೂಮಿಯು ಪಾದಪೀಠ ಅಂದಾಗ ದೇವರು ತನ್ನ ಪಾದವನ್ನ ಇಟ್ಕೊಂಡಿರುವಂತ ಈ ಭೂಲೋಕವು ಅವರ ಸಾನ್ನಿಧ್ಯತೆಯನ್ನ ಕುರಿತು ಪ್ರತಿಬಿಂಬಿಸುತ್ತದೆ. ಈ ಲೋಕದಲ್ಲಿರುವಂತಹ ಪ್ರತಿ ಒಂದೊಂದು ಸ್ಥಳವು ಆತನಿಗೆ ಮೀಸಲಾಗಿಯೇ ಇದ್ದರೂ ದೇವರು ಇಲ್ಲಿರುವಂತಹ ಸ್ಥಳವನ್ನ ಕುರಿತು ಯಾಕೆ ಇದು ಪರಿಶುದ್ಧ ಸ್ಥಳ, ನೀನು ನಿನ್ನ ಕೆರಗಳನ್ನ ತೆಗೆದು ಹಾಕು ಅಂತ ಪ್ರತ್ಯೇಕವಾಗಿ ಬರ್ಸಿರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕುರಿತು ನಾವು ನೋಡುವುದಾದರೆ ಇಲ್ಲಿ ಒಂದು ಸ್ಥಳವನ್ನಾಗಿರಲಿ, ಒಂದು ವಸ್ತುಗಳನ್ನಾಗಿರಬಹುದು, ದೇವರಿಗಾಗಿ ಮೀಸಲಾಗಿ ಇಡುವಂತ ಉಪಕರಣಗಳಾಗಿರಬಹುದು, ದೇವಾಲಯನ ಕುರಿತಾಗಿರಬಹುದು, ಯಾಜಕರನ್ನ ಕುರಿತಾಗಿರಬಹುದು, ಒಂದು ಸಪ್ರೇಟ್ ಆದಂತಹ ಒಂದು ನಿಯಮಗಳು, ಆಜ್ಞೆಗಳನ್ನ ದೇವರು ಕೊಟ್ಟಿರ್ತಾರೆ. ಅದನ್ನ ಖಂಡಿತವಾಗಿ ನಾವು ಪಾಲಿಸಲೇಬೇಕು ಅಂತನೂ ಸಹ ದೇವರು ಆಜ್ಞೆಯನ್ನ ನೀಡಿರ್ತಾರೆ. ಅಷ್ಟು ರೀತಿಯಾದಂತಹ ಆಜ್ಞೆಯನ್ನ ಧರ್ಮಶಾಸ್ತ್ರದಲ್ಲಿ ಹೀಗೆ ಇರಬೇಕೆಂಬುದಾಗಿ ಬರ್ಸಿರುತ್ತಾರೆ. ಆಲಯವನ್ನ ಕಟ್ಟುವಾಗಲೂ ಸಹ ಅದಕ್ಕೆ ಉಪಯೋಗಿಸುವಂತ ಉಪಕರಣಗಳಾಗಿರಬಹುದು,
ಒಂದು ಕಟ್ಟುವಂತಹ ಆ ಒಂದು ವ್ಯಕ್ತಿಯಲ್ಲಿರಬೇಕಾದಂತಹ ಲಕ್ಷಣಗಳಾಗಿರಬಹುದು. ಆತನು ಯಾವ ರೀತಿಯಾದ ನಿಪುಣತೆಯಿಂದ ಆಲಯವನ್ನ ಕಟ್ಟಬೇಕು, ಯಾವ ರೀತಿಯಾದಂತಹ ವಸ್ತುಗಳನ್ನ ಯೂಸ್ ಮಾಡಬೇಕು, ಎಷ್ಟು ಬುದ್ಧಿಶಾಲಿ ಜಾಣತನ ಆತನಲ್ಲಿ ಇರ್ಬೇಕು, ಎಲ್ಲವನ್ನ ಯಾಕೆ ಇಷ್ಟು ಸ್ಪೆಸಿಫಿಕ್ ಆಗಿ ದೇವರು ಮಾಡ್ತಾ ಇದ್ದಾರೆ ಅಂತ ನಾವು ಆಲೋಚಿಸುವಾಗ ಮೊದಲನೇದಾಗಿ ನಮ್ಮ ಅವಿಧೇಯತೆಯು ದೇವರ ಚಿತ್ತಕ್ಕೆ ಯಾವ ರೀತಿಯಾಗಿ ವಿರೋಧವಾಗಿ ತೋರಿ ಬಂತೋ ಆ ಅವಿಧೇಯತೆ ಉಂಟಾಗಬಾರದು. ಮತ್ತೆ ಇವರು ನನ್ನ ವಿರೋಧವಾಗಿ ಯಾವುದೇ ತಪ್ಪನ್ನು ಮಾಡಬಾರದು. ಇವರು ತಮ್ಮನ್ನ ಅಶುದ್ಧಪಡಿಸಿಕೊಂಡು ತಮ್ಮ ಜೀವಿತಗಳನ್ನ ಮತ್ತೆ ನನ್ನಿಂದ ಇವರು ಹಿಂದಿರುಗಿಸಿ ಹೋಗಿ ನನ್ನ ವಿರೋಧವಾಗಿ ಇವರು ನಿಂತುಕೊಳ್ಳಬಾರದು. ಇವರಲ್ಲಿ ಯಾವ ದೋಷವೂ ಇರಬಾರದು. ಅದಕ್ಕೆ ಬದಲಾಗಿ ದೇವರು ಯಜ್ಞ ನೈವೇದ್ಯಗಳನ್ನ ಸಮರ್ಪಿಸಬೇಕಂತ ಕೂಡ ನೇಮಗಳನ್ನ ಹೊಡ್ತಾರೆ. ಅದು ಕೂಡ ಎಷ್ಟು ಪರಿಶುದ್ಧವಾಗಿರ್ಬೇಕು ಅಂತ ಹೇಗೆ ಬರ್ಸಿದ್ದಾರೆ ಅಂತ ನಾವು ನೋಡಿಕೊಳ್ಳೋಣ ವಾಕ್ಯದ ಪ್ರಕಾರ. ಅದೇ ರೀತಿಯಾಗಿ ದೇವರು ತಮ್ಮ ತಾವಿರುವಂತಹ ಸ್ಥಳ, ಅವರ ಒಂದು ಸಾನ್ನಿಧ್ಯ, ಪ್ರಸನ್ನತೆ ಇರುವಂತಹ ಇಳಿದು ಬಂದಿರುವಂತಹ ಆ ಸ್ಥಳ, ಆ ಉರಿಯುವಂತ ಪೊದೆಯ ಆ ಸುತ್ತಲಿರುವಂತಹ ಸ್ಥಳವನ್ನ ದೇವರು ಇಲ್ಲಿ ಪರಿಶುದ್ಧ ಸ್ಥಳ ಎಂಬುದಾಗಿ ತಿಳಿಸಿದ್ದಾರೆ. ಎಲ್ಲಿ ದೇವರ ಪ್ರಸನ್ನತೆ ಇಳಿದು ಬಂದಿದೆ ಆ ಜಾಗ ಸಂಪೂರ್ತಿಯಾಗಿ ಪರಿಶುದ್ಧವಾಗಿರುತ್ತದೆ. ಯಾಕೆಂದರೆ ಆ ಜಾಗದಲ್ಲಿ ದೇವರು ತಮ್ಮ ಒಂದು ಇರುವಿಕೆಯನ್ನ ಏರ್ಪಡಿಸಿಕೊಂಡಿದ್ದಾರೆ. ಇಲ್ಲಿ ನನ್ನ ಪ್ರಸನ್ನತೆ ಇದೆ ಅಂತ ಹೇಳ್ಕೊಂತಾ ಇರುವುದನ್ನ ಸಹ ವಾಕ್ಯದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ಇಗೋ ಅದಕ್ಕಾಗಿಯೇ ದೇವರು ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ದೇವರು ಅವನಿಗೆ ನೀನು ಹತ್ತಿರ ಬರಬೇಡ, ನಿನ್ನ ಕಾಲಿನ ಕೆರಗಳನ್ನು ತೆಗೆದುಹಾಕು, ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ ಎಂದು ಹೇಳಿದರು. ಅದೇ ರೀತಿಯಾಗಿ ಈ ಒಂದು ಪರಿಶುದ್ಧತೆಯನ್ನ ಕುರಿತು ಒಂದು ಸ್ಥಳಕ್ಕೆ ಹೇಗೆ ಪರಿಶುದ್ಧತೆ ಇರುವಂತದ್ದಾಗಿದೆ ಅಂತ ದೇವರು ಇಲ್ಲಿ ಸೂಚಿಸಿಕೊಟ್ಟಿದ್ದಾರೆ. ಅವರಿಗಾಗಿ ಮೀಸಲಾಗಿರುವಂತ ಈ ಸ್ಥಳವನ್ನ ದೇವರು ಪರಿಶುದ್ಧ ಎಂಬುದಾಗಿ ಕನ್ಸಿಡರ್ ಮಾಡಿದ್ದಾರೆ ಅಂತ ಕೂಡ ವಾಕ್ಯದ ಮೂಲಕ ನಾವು ನೋಡಿಕೊಂಡಿದ್ದೇವೆ. ಮತ್ತೊಂದು ವಚನದಲ್ಲಿ ದೇವಾಲಯನ ಕುರಿತು ಹೇಗೆ ಪರಿಶುದ್ಧವಾಗಿದೆ ಅಂತ ಹೇಳಿದ್ದಾರೆ. ಯಾಕಂದರೆ ಮಾನವನು ಕಟ್ಟಿರುವಂತಹ ಈ ಒಂದು ಕೈಯಿಂದ ಕಟ್ಟಲ್ಪಟ್ಟಿರುವಂತಹ ಈ ಕೋಣೆಗಳಲ್ಲಿ ಅಥವಾ ಈ ಸ್ಥಳದಲ್ಲಿ ದೇವರು ನೆಲೆಸಿರ್ತಾರ ಅಂತ ಹೇಳುವಾಗ ಖಂಡಿತವಾಗಿ ಆತನ ಒಂದು ಇರುವಿಕೆ, ಪ್ರಸನ್ನತೆ ಆ ಒಂದು ಸ್ಥಳದಲ್ಲಿ, ಆ ಒಂದು ಆಲಯದ ಸುತ್ತಲೂ ಒಳಗಡೆಯೂ ಇದ್ದರೂ ಸಹ ದೇವರು ಮಾನವ ಮಾತ್ರನ ಆತನಿಂದ ಕಟ್ಟಿರುವಂತಹ ಒಂದು ಆಲಯದಲ್ಲಿ ವಾಸಿಸುವವರಲ್ಲ. ಅದೇ ರೀತಿಯಾಗಿ ಯಾಕೆ ದೇವರು ಆ ಒಂದು ಆಲಯನ ಕುರಿತು ಉದ್ದೇಶಿಸಿ ಇದು ನನಗೆ ಮೀಸಲಾಗಿ ಇದೆ, ಪರಿಶುದ್ಧವಾದಂತದಂತ ಹೇಳಿದ್ದಾರೆ. ವಾಕ್ಯದ ಪ್ರಕಾರ ನೋಡಿಕೊಳ್ಳೋಣ. ಅದೇ ವಿಮೋಚನೆಯ ಕಾಂಡ 28ನೇ ಅಧ್ಯಾಯದ 29ನೆಯ ವಚನದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ವಿಮೋಚನೆ ಕಾಂಡ 28ನೇ ಅಧ್ಯಾಯದ 29ನೇ ವಚನ. ಅರೋನನ ಯಾಜಕ ದೀಕ್ಷಾವಸ್ತ್ರಗಳೇ ಅವನ ತರುವಾಯ ಅವನ ವಂಶಸ್ಥರಿಗೂ ಉಪಯೋಗವಾಗಬೇಕು. ಅವರು ಪಟ್ಟಾಭಿಷಿಕ್ತರಾಗಿ ಮಹಾಯಾಜಕೋದ್ಯೋಗಕ್ಕೆ ಬಂದಾಗ ಅವುಗಳನ್ನು ಧರಿಸಿಕೊಳ್ಳಬೇಕು. ಅವನ ಮಕ್ಕಳಲ್ಲಿ ಅವನಿಗೆ ಪ್ರತಿಯಾಗಿ ಮಹಾಯಾಜಕನಾಗುವನು. ಪವಿತ್ರ ಸ್ಥಾನದಲ್ಲಿ ದೇವರ ಸೇವೆಯನ್ನು ನಡೆಸುವುದಕ್ಕೆ ದೇವದರ್ಶನದ ಗುಡಾರದೊಳಗೆ ಪ್ರವೇಶಿಸಿದಂದಿನಿಂದ 7 ದಿವಸಗಳವರೆಗೆ ಆ ವಸ್ತ್ರಗಳನ್ನು ಧರಿಸಿಕೊಂಡಿರಬೇಕು. ಸಾಕು ಪ್ರಿಯರೇ, ಇಲ್ಲಿಯೂ ಸಹ ದೇವರು ತಮ್ಮ ಆಲಯದಲ್ಲಿ ಬರಬೇಕಾದರೆ ಹೇಗೆ ಈ ದೇವದರ್ಶನದ ಗುಡಾರದೊಳಗೆ ಪ್ರವೇಶಿಸಬೇಕು, ಆತನು ಯಾಜಕನಾದವನು ಯಾವ ರೀತಿಯಾದ ಕ್ರಮವನ್ನ ಕೈಗೊಳ್ಳಬೇಕು, ಎಲ್ಲವನ್ನ ಕುರಿತು ಸ್ಪೆಸಿಫಿಕ್ ಆಗಿ ಇಲ್ಲಿ ಬರೆಸ್ತಾರೆ. ಇಲ್ಲಿರುವಂತಹ ಪರಿಶುದ್ಧತೆನ ಕುರಿತು ನೋಡುವಾಗ ಇದು ಹೊರಾಂಗಣ ರೀತಿಯಾದಂತಹ ಪರಿಶುದ್ಧತೆ, ಆ ಒಂದು ನೈತಿಕತೆನ ಕುರಿತು ದೇವರು ತಿಳಿಸ್ತಿದ್ದಾರೆ. ಈ ರೀತಿಯಾದಂತಹ ಆಜ್ಞೆಗಳನ್ನ ದೇವರು ಹಳಬಡಂಬಡಿಕೆಯಲ್ಲಿ ಕೊಟ್ಟಿರ್ತಾರೆ ಪ್ರಿಯರೇ. ಒಂದು ಸ್ಥಳನ ಕುರಿತಾಗಿರಬಹುದು, ಒಂದು ಯಾಜಕರ ಸೇವೆಯ ಕಾರ್ಯಗಳನ್ನ ಕುರಿತಾಗಿರಬಹುದು, ದೇವರ ಒಂದು ದೇವದರ್ಶನದ ಗುಡಾರವು ಯಾವ ರೀತಿಯಾಗಿ ಅದರ ಪ್ರವೇಶ ಇರಬೇಕು, ಅಲ್ಲಿ ಪ್ರವೇಶದ ನಂತರ ಯಾವ ರೀತಿಯಾದಂತಹ ಅಲ್ಲಿರಬೇಕಾದಂತಹ ಯಜ್ಞ ವೇದಿ ಆಗಿರಬಹುದು, ಅದರ ನಂತರ ಅಲ್ಲಿ ಕೈ
ಕೈಯನ್ನ ತೊಳೆದುಕೊಳ್ಳುವಂತಹ ಗಂಗಾಳವಾಗಿರಬಹುದು, ನಂತರ ಪ್ರವೇಶಿಸುವಂತಹ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಧೂಪವೇದಿ ಇದೆಲ್ಲವನ್ನ ಕುರಿತು ಯಾವ ರೀತಿಯಾದ ಕ್ರಮವಾಗಿರಬೇಕು, ಅಲ್ಲಿ ಒಳಗಡೆ ಇರುವಂತಹ ದೇವರ ಒಂದು ಆ ಸಾನ್ನಿಧ್ಯ, ಅತಿ ಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ದೇವರು ಇಟ್ಟಿರುವಂತಹ ಒಂದು ಆ ಪೆಟ್ಟಿಗೆಯಲ್ಲಿ ಯಾವ ರೀತಿಯಾದಂತಹ ಕೆರುಬಿಯರ ಕೃಪಾಸನ ಏರ್ಪಟ್ಟಾಗಿರಬೇಕು, ಈ ಎಲ್ಲವನ್ನ ಕುರಿತು ಅದು ಸ್ಪೆಸಿಫಿಕ್ ಮಾಡಿ ಬರೆಸಿರುವಂತಹದ್ದಾಗಿ ದೇವರು ಇಲ್ಲಿ ತೋರಿಸ್ತಾರೆ. ಅವರ ಒಂದು ಪರಿಶುದ್ಧತೆ ಎಂತದ್ದು, ಯಾವ ರೀತಿಯಾಗಿ ದೇವರಿಗೋಸ್ಕರ ನಾವು ಒಂದು ವಸ್ತುವನ್ನಾಗಿರಬಹುದು, ಒಂದು ಸ್ಥಳವನ್ನಾಗಿರಬಹುದು ಪ್ರತ್ಯೇಕಿಸಿ ನಾವು ದೇವರಿಗಾಗಿ ಸಮರ್ಪಿಸಬೇಕಂತ ದೇವರು ಇಲ್ಲಿ ನಮಗೆ ತಿಳಿಸ್ತಿದ್ದಾರೆ, ನಮಗೆ ಕಲಿಸಿಕೊಡ್ತಿದ್ದಾರೆ. ಅವರಿಗಾಗಿ ಯಾವ ರೀತಿಯಾಗಿ ಒಂದು ವಸ್ತುವನ್ನಾಗಿರಬಹುದು, ವ್ಯಕ್ತಿಯನ್ನಾಗಿರಬಹುದು, ಆಗಿರಬಹುದು ಪ್ರತ್ಯೇಕಿಸಿ ಅದು ದೇವರ ಉದ್ದೇಶಕ್ಕೆ ಅಂತ ಅದನ್ನ ನಾವು ಪರಿಗಣಿಸಬೇಕು ಅಂತ ದೇವರು ನಮಗೆ ಈ ಒಂದು ಹಳೆ ಒಡಂಬಡಿಕೆಯಲ್ಲಿ ಛಾಯ ರೂಪವಾಗಿ ನಮಗೆ ತಿಳಿಸಿಕೊಡ್ತಿದ್ದಾರೆ. ಇದೇ ದೇವರ ಒಂದು ಮುಖ್ಯ ಉದ್ದೇಶ ಅಲ್ಲ, ಆದರೂ ಸಹ ದೇವರು ನಮಗೆ ಈ ಒಂದು ಕ್ರಮಗಳನ್ನ ಹಳೆ ಒಡಂಬಡಿಕೆಯಲ್ಲಿ ಬರೆಸಿಕೊಟ್ಟಿದ್ದಾರೆ. ಯಜ್ಞಗಳನ್ನ ಕುರಿತು ಎಷ್ಟು ಶ್ರೇಷ್ಠವಾಗಿ ಪರಿಶುದ್ಧವಾಗಿ ಇರ್ಬೇಕಂತ ದೇವರು ಹೇಳಿದ್ದಾರೆ ನೋಡಿಕೊಳ್ಳೋಣ. ಅದೇ ವಿಮೋಚನೆ ಕಾಂಡದ 29ನೇ ಅಧ್ಯಾಯದ 33ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅವರನ್ನು ಯಾಜಕ ಉದ್ಯೋಗಕ್ಕೆ ಸೇರಿಸುವುದಕ್ಕೂ ದೇವರ ಸೇವೆಗೆ ಪ್ರತಿಷ್ಠಿಸುವುದಕ್ಕೂ ಯಾವ ಪದಾರ್ಥಗಳು ದೋಷ ಪರಿಹಾರಕ್ಕಾಗಿ ಸಮರ್ಪಿಸಲ್ಪಟ್ಟಿವೋ ಅವುಗಳನ್ನು ಅವರೇ ಭೋಜನ ಮಾಡಬೇಕೇ ಹೊರತು ಇತರರು ತಿನ್ನಕೂಡದು. ಅವು ಮೀಸಲು. ಪಟ್ಟಾಭಿಷೇಕಕ್ಕೆ ಸಂಬಂಧಪಟ್ಟ ಮಾಂಸದಲ್ಲಿ ಆಗಲಿ ರೊಟ್ಟಿಯಲ್ಲಿ ಆಗಲಿ ಏನಾದರೂ ಮರುದಿನ ಉದಯದವರೆಗೆ ಉಳಿದರೆ ಅದನ್ನು ಸುಟ್ಟು ಬಿಡಬೇಕು. ಅದು ದೇವರು ವಸ್ತುವಾದುದರಿಂದ ಯಾರು ತಿನ್ನಕೂಡದು. ಸಾಕು ಪ್ರಿಯರೇ, ಇಲ್ಲಿಯೂ ಸಹ ದೇವರು ಎಷ್ಟು ಸ್ಪೆಸಿಫೈ ಮಾಡಿ ಬರ್ಸ್ತಿದ್ದಾರೆ. ಇದು ನನ್ನ ವಸ್ತುವಾಗಿದೆ, ನನಗಾಗಿ ಸಮರ್ಪಿಸಿದ ಈ ಒಂದು ಯಜ್ಞದ ಮಾಂಸವನ್ನ ಯಾಜಕರು ಸೇವಿಸಬೇಕು, ಇದು ಮರುದಿನದವರೆಗೆ ಉಳಿಯಕೂಡದು, ಇದನ್ನ ಸುಟ್ಟು ಬಿಡಬೇಕು. ಯಾಕೆ ಸುಟ್ಟು ಬಿಡಬೇಕಂತ ಹೇಳ್ತಿದ್ದಾರೆ? ಇದು ಮತ್ತೊಬ್ಬರು ತಿನ್ನಬಾರದು, ಸೇವಿಸಬಾರದು, ಸೇವಿಸಿದರೆ ಅವರು ಮರಣಕ್ಕೆ ಒಳಗಾಗ್ತಾರಂತ ದೇವರು ಮೊದಲೇ ತಮ್ಮ ಒಂದು ವಿಧಿಯಲ್ಲಿ ನಿಯಮಗಳಲ್ಲಿ ಬರ್ಸಿರ್ತಾರೆ. ಸಾಯುವಂತ ಪರಿಸ್ಥಿತಿಯು ಸಹ ಉಂಟಾಗಬಹುದು, ಯಾಕಂದ್ರೆ ದೇವರ ಆಜ್ಞೆಯನ್ನ ಮೀರಿದ ತಕ್ಷಣವೇ ಮರಣ ಹಿಡಿಯುವಂತದ್ದನ್ನ ಕೆಲವು ಸಂದರ್ಭಗಳಲ್ಲಿ ನಾವು ನೋಡಬಹುದು. ಯಾವ ರೀತಿಯಾಗಿ ಯಾಜಕರ ಹೊರತಾಗಿ ಬೇರೊಬ್ಬರು ತನ್ನ ಆಲಯವನ್ನ ಪ್ರವೇಶಿಸಬಾರ್ದು, ತಮಗೆ ಯಜ್ಞ ನೈವೇದ್ಯಗಳನ್ನ ಅರ್ಪಿಸಬಾರ್ದು ಅಂತ ದೇವರು ಬರ್ಸಿದ್ದಾರೆ. ಆದರೂ ಸಹ ಇಲ್ಲಿ ಆಗಿರುವಂತಹ ಒಂದು ರಾಜನನ್ನ ಕುರಿತು ಎಕ್ಸಾಂಪಲ್ ಆಗಿ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರ ಆಜ್ಞೆಗೆ ವಿರೋಧವಾಗಿ ಮಾಡಿದಂತಹ ಆ ಒಂದು ಯಜ್ಞ ಅರ್ಪಣೆಯ ನಿಮಿತ್ತವಾಗಿ ಆ ಒಂದು ಅರಸನಿಗೆ ಸಾವು ಉಂಟಾಗುತ್ತದೆ, ಅವನಿಗೆ ಕುಷ್ಠ ಹತ್ತುವಂತದ್ದನ್ನ ನಾವು ನೋಡಬಹುದು. ಆ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ನೆಸ್ ಅನ್ನ ದೇವ್ರು ಫಾಲೋ ಮಾಡಿದ್ರು. ಯಾಕೆ ಅಷ್ಟು ಪಕ್ವತೆ ಇರ್ಬೇಕು, ಪ್ರತ್ಯೇಕತೆ ಇರ್ಬೇಕು ದೇವ್ರಿಗೋಸ್ಕರ, ಅಷ್ಟು ಇಂಪಾರ್ಟೆಂಟ್ ಆಗಿ ದೇವರು ಬರ್ಸಿರುವಂತದ್ದಾದ್ರು ಯಾಕೆ? ಯಾಕಂದ್ರೆ ಮನುಷ್ಯ ಮಾತ್ರದವರು ದೇವರನ್ನ ಎಷ್ಟು ಮಾತ್ರ ಉಲ್ಲಂಘಿಸಿದ್ದಾರೆ, ದೇವರ ಆಜ್ಞೆಗಳನ್ನ ಎಷ್ಟು ಮಾತ್ರ ಉಲ್ಲಂಘಿಸಿ ತಾವು ಪಾಪಗಳನ್ನ ಮಾಡಿ ಯಜ್ಞಗಳನ್ನ ಸಮರ್ಪಿಸಲು ಅವರು ಸಿದ್ಧರಾಗಿ ಬಿಟ್ರು. ನಿಜವಾಗಲೂ ದೇವರಿಗೆ ಯಜ್ಞ ನೈವೇದ್ಯಗಳು ಇಷ್ಟನಾ ಅಂತ ನಾವು ನೋಡುವಾಗ ಖಂಡಿತವಾಗಿ ಇಲ್ಲ. ನಂತರದ ವಾಕ್ಯದಲ್ಲಿ ದೇವರು ಬರ್ಸ್ತಾರೆ, ಖಂಡಿತವಾಗಿ ಯಜ್ಞ ನೈವೇದ್ಯಗಳಲ್ಲಿ ನಾನು ಇಷ್ಟಪಡುವವನಲ್ಲ, ಅದು ನನಗೆ ಹೇಯವಾಗಿದೆ ಅಂತ ದೇವರು ಬರ್ಸ್ತಾರೆ. ಆದ್ರೂ ಸಹ ಇಲ್ಲಿ ಯಜ್ಞ ನೈವೇದ್ಯಗಳನ್ನ ಕುರಿತು ಅವರು ಇಟ್ಟಂತ ಪ್ರತ್ಯೇಕತೆ ನಮ್ಮನ್ನ ನಿಜವಾಗಲೂ ಬೆಚ್ಚ ಬೆರಗಿಸುವಂತದ್ದಾಗಿದೆ. ಅದೇ ರೀತಿಯಾಗಿ ನಂತರವಾಗಿ ನಾವು ನೋಡಿಕೊಳ್ಳುವಾಗ ಪಾನ ವಸ್ತುಗಳಾಗಿರ್ಬೋದು, ಉಪಕರಣಗಳನ್ನ ಕುರಿತು ಯಾವ ರೀತಿಯಾಗಿ ದೇವರು ಬರ್ಸಿದ್ದಾರೆ ಅಂತ ವಚನದ ಮೂಲಕ ನೋಡಿಕೊಳ್ಳೋಣ ಪ್ರಿಯರೇ. ಅದೇ ಅರಣ್ಯ ಕಾಂಡದ 5ನೇ ಅಧ್ಯಾಯದ 17ನೇ ವಚನವನ್ನ ನೋಡಿಕೊಳ್ಳೋಣ. ಅರಣ್ಯ ಕಾಂಡ 5ನೇ ಅಧ್ಯಾಯದ 17ನೇ ವಚನ. 17ನೇ ವಚನ. 17ನೇ ವಚನದಲ್ಲಿ ನೋಡೋಣ. ಅವನು ಮಣ್ಣಿನ ಪಾತ್ರೆಯಲ್ಲಿ ಪರಿಶುದ್ಧ ಜಲವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದ ನೆಲದಿಂದ ಸ್ವಲ್ಪ ಧೂಳನ್ನು ಆ ನೀರಿನಲ್ಲಿ ಹಾಕಬೇಕು. ಅವನು ಆ ಸ್ತ್ರೀಯನ್ನು ಯೆಹೋವನ ಮುಂದೆ ನಿಲ್ಲಿಸಿ ಅವಳ ತಲೆ ಕೂದಲನ್ನು ಕೆದರಿಸಿ ಹಾದರದ ಸಂಶಯವನ್ನು ಸೂಚಿಸುವ ಆ ನೈವೇದ್ಯ ಹಿಟ್ಟನ್ನು ಅವಳ ಕೈಯಲ್ಲಿ ಇಟ್ಟು ಶಾಪವನ್ನು ಉಂಟು ಮಾಡುವ ವಿಷಕರವಾದ ಆ ನೀರನ್ನು ತನ್ನ ಕೈಯಲ್ಲಿ ಹಿಡಿದುಕೊಳ್ಳಬೇಕು.
ಯಾವ ರೀತಿಯಾಗಿ ದೇವರು ಇಲ್ಲಿ ಬರ್ಸ್ತಿದ್ದಾರೆ ಅಂದ್ರೆ ಮಣ್ಣಿನ ಪಾತ್ರೆಯಾಗಿರಬಹುದು, ಅದು ಯಾವ ರೀತಿಯಾದಂತಹ ಪರಿಶುದ್ಧ ಜಲವನ್ನ ಒಳಗೊಂಡಿರಬೇಕು, ಆ ಉಪಕರಣಗಳು ಹೇಗಿರಬೇಕು, ದೇವರು ತನ್ನ ಒಂದು ಕೆಲಸಕ್ಕೆ ಉಪಯೋಗವಾಗುವಂತಹ ವಸ್ತು ಆಗಿರಬಹುದು, ಆ ಶುದ್ಧ ಜಲ ಆಗಿರಬೇಕು, ಅದೆಷ್ಟು ಶುದ್ಧವಾಗಿ ಇರ್ಬೇಕಂತನೂ ಕೂಡ ದೇವರಲ್ಲಿ ಸ್ಪೆಸಿಫೈ ಮಾಡಿ ಬರ್ಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇವರು ಈ ರೀತಿಯಾಗಿ ತಾನು ತನ್ನ ಒಂದು ಆಲಯದಲ್ಲಿ ಉಪಯೋಗಿಸುವಂತಹ ಉಪಕರಣಗಳಾಗಿರಬಹುದು, ಈ ರೀತಿಯಾದಂತಹ ವ್ರತಗಳನ್ನ ಮಾಡುವಾಗ ಅವ್ರು ಇಟ್ಕೊಳ್ಬೇಕಾದಂತಹ ಪದ್ಧತಿಯನ್ನ ಕುರಿತು ಇಷ್ಟು ಸ್ಪೆಸಿಫಿಕ್ ಆಗಿ ದೇವರು ಬರ್ಸ್ತಿದ್ದಾರೆ ಅಂತ ನಾವು ನೋಡಿಕೊಂಡೆವು. ಅದೇ ರೀತಿಯಾಗಿ ಮತ್ತೊಂದು ವಿಷಯವನ್ನ ಕುರಿತು ದೇವರು ಪರಿಶುದ್ಧ ಅಂತ ಕನ್ಸಿಡರ್ ಮಾಡಿರೋದನ್ನ ಸಹ ನಾವು ನೋಡಬಹುದು. ಅದು ಯಾವುದೆಂದರೆ ಸಬ್ಬತ್ ದಿನ ಎಂಬುದಾಗಿ ದೇವರು ಏರ್ಪಡಿಸಿದಂತ ಸಬ್ಬತ್ ದಿನವನ್ನು ಸಹ ದೇವರು ಪರಿಶುದ್ಧ ಎಂಬುದಾಗಿ ಕರೆಯುವಂತದ್ದನ್ನ ನಾವು ನೋಡಿಕೊಳ್ಳಬಹುದು. ಯಾವ ರೀತಿಯಾಗಿ ನಾವು ನೋಡಿಕೊಂಡಂತ ದೇವರ ಪರಿಶುದ್ಧ ಸ್ಥಳವಾಗಿರಬಹುದು, ಅದು ಪರ್ವತನೇ ಆಗಿರಬಹುದು, ಅಥವಾ ಅದು ದೇವಾಲಯವೇ ಆಗಿರಬಹುದು, ಅದು ಯಜ್ಞ ನೈವೇದ್ಯಗಳೇ ಆಗಿರಬಹುದು, ದೇವರಿಗಾಗಿ ಮೀಸಲಾಗಿ ಉಪಯೋಗಿಸುವಂತ ಉಪಕರಣಗಳಾಗಿರಬಹುದು, ಹೀಗೆ ದೇವರಿಗಾಗಿ ಅದು ಬೇರ್ಪಟ್ಟಾಗಿ ದೇವರ ಕೆಲಸಕ್ಕೆ ಅಂತ ಅದು ನೇಮಕವಾಗಿಯೇ ಇರಬೇಕು ಎಂಬುದಾಗಿ ದೇವರು ಇಚ್ಛಿಸಿದ್ದಾರೆ, ದೇವರು ಒಂದು ಆಜ್ಞಾಪಿಸ್ತಿದ್ದಾರೆ ಅಂತ ಆಜ್ಞೆಯನ್ನ ನಾವು ನೋಡಬಹುದು. ಅದೇ ರೀತಿಯಾಗಿ ಸಬ್ಬತ್ ದಿನವನ್ನ ಕುರಿತು ದೇವರು ಏನಂತ ಹೇಳಿದ್ದಾರೆ, ವಿಮೋಚನೆಯ ಕಾಂಡ, ಅದೇ ವಿಮೋಚನೆಯ ಕಾಂಡದ 20ನೇ ಅಧ್ಯಾಯದ 8ನೇ ವಚನದಿಂದ ನಾವು ನೋಡಿಕೊಳ್ಳುವಾಗ, ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಯಾಕೆಂದರೆ ಅದು ಎಷ್ಟು ಪರಿಶುದ್ಧ ಅಂತ ದೇವರು ಅದನ್ನ ಕನ್ಸಿಡರ್ ಮಾಡಿರ್ತಾರೆ. ಇಸ್ರಾಯೇಲರಿಗೆ ಆ ದಿನದಲ್ಲಿ ನೀವು ಯಾವುದೇ ಕೆಲಸಗಳನ್ನ ಮಾಡಬಾರದು. ಯಾಕೆಂದ್ರೆ 6 ದಿವಸಗಳು ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. 7ನೆಯ ದಿನವು ನಿನ್ನ ದೇವರಾದ ಯೆಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಪಶುಗಳು, ನಿನ್ನ ಊರಲ್ಲಿ ಇರುವಂತ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು. ಯಾಕಂದ್ರೆ 6 ದಿನಗಳಲ್ಲಿ ಯೆಹೋವನು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅದರಲ್ಲಿರುವ ಸಮಸ್ತವನ್ನ ಉಂಟು ಮಾಡಿರ್ತಾರೆ. ಆದರೆ 7ನೆಯ ದಿನದಲ್ಲಿ ಆತನು ವಿಶ್ರಮಿಸಿಕೊಳ್ತಾರೆ. ಯಾಕೆ ದೇವರು ಯಾಕೆ ವಿಶ್ರಮಿಸಿಕೊಳ್ಳುವಂತಹ ಅಷ್ಟು ಕಷ್ಟವನ್ನು ಪಟ್ಟಿ ತುಂಬಾ ಸುಸ್ತಾಗಿ ವಿರಾಮಿಸಿಕೊಳ್ತಿದ್ದಾರೆ ಅಂತ ಅಂತ ಆ ರೀತಿಯಾದ ಅರ್ಥವನ್ನ ಕೊಡುತ್ತಾ? ಖಂಡಿತವಾಗಿ ಇಲ್ಲ ಪ್ರಿಯರೇ. ಯಾಕೆಂದರೆ ದೇವರು ಈ ಒಂದು 6 ದಿವಸಗಳು ಪಟ್ಟಂತಹ ಶ್ರಮೆ ಪಟ್ಟಾಗಿರಬಹುದು, ಆತನ ಉನ್ನತ ಜ್ಞಾನದಿಂದ ಈ ಲೋಕವನ್ನು ಉಂಟು ಮಾಡಿ 7ನೆಯ ದಿನವನ್ನ ದೇವರು ಇಲ್ಲಿ ಪ್ರತ್ಯೇಕಿಸಿಕೊಂಡಿದ್ದಾರೆ. ಆತನ ದಿವಸ. ಈ ದಿವಸದಲ್ಲಿ ಆದರೂ ಮನುಷ್ಯ ಮಾತ್ರದವರು ತಮ್ಮ ಒಂದು ದುಡಿಮೆಯಿಂದ, ತಮ್ಮ ಒಂದು ಕೆಲಸ ಕಾರ್ಯಗಳಿಂದ ತಮ್ಮನ್ನ ಬೇರ್ಪಡಿಸಿಕೊಂಡವರಾಗಿ ಆತನಿಗೆ ನಾವು ಒಂದು ದಿನವನ್ನ ಏರ್ಪಡಿಸಿಕೊಂಡು ಆತನನ್ನ ನಾವು ಕೊಂಡಾಡುವವರಾಗಿರಬೇಕು. ಸಬ್ಬತ್ ದಿನದಲ್ಲಿ ಆತನ ಆಲಯದಲ್ಲಿ ನಾವು ಬಂದು ಆತನನ್ನ ನಾವು ಮಹಿಮೆ ಪಡಿಸಬೇಕು, ಆರಾಧಿಸಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿರುತ್ತದೆ. ಯಾಕೆಂದರೆ ನಮ್ಮ ದೇವರು ಬಹಳವಾಗಿ ನಮ್ಮನ್ನ ಪ್ರೀತಿಸುವುದರಿಂದ ನಮಗೆ ಈ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮನ್ನು ಬಿಟ್ಟು ಆತನು ಅಗಲಿ ಹೋಗುವಂತಹ ದೇವರಲ್ಲ. ಯಾವಾಗಲೂ ನಾವು ಆತನಲ್ಲಿ ಇರಬೇಕು, ಆತನು ನಮ್ಮಲ್ಲಿರಬೇಕಂತ ಅವರು ಉದ್ದೇಶಿಸಿರುವಂತ ದೇವರು ಇಲ್ಲಿ ಒಂದು ಸಬ್ಬತ್ ದಿನವನ್ನು ಸಹ ಪ್ರತ್ಯೇಕಿಸಿ ಅದು ಪರಿಶುದ್ಧ ಅಂತ ಕರೆದುಕೊಟ್ಟಿದ್ದಾರೆ. ಅದನ್ನ ಏನಾದರೂ ಪರಿಶುದ್ಧ ಅಂತ ಎನಿಸಿ ಅದನ್ನ ಕುರಿತು ಆಜ್ಞಾಪನೆ ಮಾಡಿಲ್ಲ ಅಂದಿದ್ದರೆ ಮನುಷ್ಯ ಮಾತ್ರದವರು ಆ ನಿಯಮವನ್ನು ಸಹ ಉಲ್ಲಂಘಿಸಿ ಬಿಡ್ತಿದ್ರು. ಅದಕ್ಕಾಗಿ ದೇವರು ಇಂತಿಂತಹ ಕ್ರಮಗಳು ಈ ರೀತಿಯಾಗಿ ಇರಬೇಕು, ಅದನ್ನ ಮೀರಿದರೆ ಎಂತ ಶಾಪವನ್ನ ಕೊಡ್ತೀನಿ ಎಂಬುದಾಗಿ ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ದೇವರು ಹೇಳ್ಬಿಟ್ಟಿದ್ದಾರೆ. ಈ ಮನುಷ್ಯ ಮಾತ್ರದವರು ಸ್ವಲ್ಪ ಮಾತ್ರಕ್ಕೂ ಇದನ್ನ ಉಲ್ಲಂಘನೆ ಮಾಡಬಾರದು ಎಂಬ ಉದ್ದೇಶದಿಂದ ಈ ರೀತಿಯಾಗಿ ದೇವರ ಒಂದು ನಿಯಮನ ಕುರಿತು ದೇವರು ಬರೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಬ್ಬತ್ ದಿನವನ್ನು ಸಹ ದೇವರು ಯಾವ ರೀತಿಯಾಗಿ ಅದನ್ನ ಮಹಿಮೆಕರವಾದಂತದ್ದಾಗಿ ತಮಗಾಗಿ ಅದನ್ನ ಪ್ರತ್ಯೇಕಿಸಿಕೊಂಡಿದ್ದಾರೆ ವಚನದಲ್ಲೇ ನೋಡಬಹುದು. ಅದೇ ರೀತಿಯಾಗಿ ಆದದರಿಂದ ಯೆಹೋವನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದ್ದಾರೆ. ಅಂದ್ರೆ ಇದನ್ನ ಪ್ರತಿಷ್ಠಿಸಿದ್ದಾರೆ. ನನ್ನ ದಿನ ಇದು,
ಈ ದಿನವನ್ನ ನನಗಾಗಿ ಮೀಸಲಾಗಿಡಬೇಕು. ಈ ದಿನದಲ್ಲಿ ನೀವು ಯಾವುದೇ ರೀತಿಯಾದಂತಹ ಇಹಲೋಕ ಕೆಲಸವನ್ನ ನೀವು ಮಾಡಬಾರದು. ಅಕಸ್ಮಾತ್ ಏನಾದ್ರೂ ಅದನ್ನ ಮಾಡಿದರೆ ಈತನನ್ನ ಕುಲದಿಂದ ಬಹಿಷ್ಕಾರವಾಗಿ ಮಾಡಬೇಕು ಅಥವಾ ಈತನು ಒಂದು ವ್ರತಗಳನ್ನ ಮಾಡಿಕೊಂಡು ತನ್ನನ್ನ ಪರಿಶುದ್ಧಪಡಿಸಿಕೊಳ್ಳಬೇಕು ಅಂತ ಕೂಡ ದೇವರು ನಿಯಮಗಳನ್ನ ಮಾಡುವುದನ್ನ ಕುರಿತು ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ ಮುಂದಿನ ವಚನದಲ್ಲಿ ಅದೇ ಯಾಜಕರನ್ನ ಕುರಿತು ನಾವು ಆಲ್ರೆಡಿ ನೋಡಿದ್ದೇವೆ. ಸೊ ಒಂದು ಇನ್ನೊಂದು ವ್ರತವನ್ನ ಮಾಡುವಂತಹ ಗುಂಪನ್ನು, ನಾಜೀರರ ಗುಂಪನ್ನ ಕುರಿತು ಅವರು ಮಾಡುವ ವ್ರತ ಯಾವ ರೀತಿಯಾಗಿ ಪಕ್ವವಾಗಿರಬೇಕು, ಆ ಪದ್ಧತಿ ಯಾವ ರೀತಿಯಾಗಿ ಇರಬೇಕಂತ ದೇವರು ಬರೆಸಿದ್ದಾರೆ ಅಂತ ಕೂಡ ನಾವು ನೋಡಿಕೊಳ್ಳೋಣ. ಅದೇ ಅರಣ್ಯಕಾಂಡದ 6ನೇ ಅಧ್ಯಾಯದ 5ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಅರಣ್ಯಕಾಂಡ 6ನೇ ಅಧ್ಯಾಯದ 5ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಅವನು ತನ್ನ ಅರಿಕೆಯ ದಿನಗಳಲ್ಲಿ ಕ್ಷೌರ ಮಾಡಿಸಿಕೊಳ್ಳಬಾರದು. ಅವನು ತನ್ನನ್ನು ಯೆಹೋವನಿಗೆ ಕೊಂಡ ದಿನಗಳು ಮುಗಿಯುವ ತನಕ ತಾನು ಮೀಸಲಾಗಿದ್ದ ತನ್ನ ತಲೆಯ ಕೂದಲನ್ನು ಕತ್ತರಿಸಿ ಬಿಡಬಾರದು. ಸಾಕು ಪ್ರಿಯರೇ, ಇಲ್ಲಿ ಯಾರನ್ನ ಕುರಿತು ಉದ್ದೇಶಿಸಿ ಬರೆಸ್ತಿದ್ದಾರೆ ಅಂತ ಈ ಅಧ್ಯಾಯದ ಮೇಲಿರುವ ಪಟ್ಟಿಯಲ್ಲಿ ನಾವು ನೋಡಬಹುದು. ಇದು ನಾಜೀರರ ವ್ರತ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಇದು ಯಾವ ರೀತಿಯಾಗಿ ಆಜ್ಞಾಪಿಸಿದ್ದಾರೆ ಅಂದ್ರೆ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಾಜೀರರ ಹರಕೆಯನ್ನು ಅಂದರೆ ಯೆಹೋವನಿಗೆ ತನ್ನನ್ನ ಪ್ರತಿಷ್ಠಿಸಿಕೊಳ್ಳುವ ವಿಶೇಷವಾದ ಹರಕೆಯನ್ನು ಮಾಡಿದಾಗ ದ್ರಾಕ್ಷರಸವನ್ನು ಮದ್ಯವನ್ನು ಮುಟ್ಟಬಾರದು, ದ್ರಾಕ್ಷರಸದ ಹುಳಿಯನ್ನಾಗಲಿ ಬೇರೆ ಮದ್ಯದ ಹುಳಿಯನ್ನಾಗಲಿ ಕುಡಿಯಬಾರದು, ದ್ರಾಕ್ಷಿ ಹಣ್ಣಿನಿಂದ ಮಾಡಿದ ಯಾವ ಪಾನವನ್ನು ಕುಡಿಯಬಾರದು, ಹಸಿದಾಗಲಿ ಒಣಗಿದ್ದಾಗಲಿ ದ್ರಾಕ್ಷಿ ಹಣ್ಣನ್ನು ತಿನ್ನಬಾರದು. ಈ ರೀತಿಯಾಗಿ ಮುಂದೆ ನಾವು ಹಾಗೆ ಈ ಒಂದು ಅಧ್ಯಾಯವನ್ನು ಓದಿಕೊಂಡು ಹೋದಾಗ ಎಷ್ಟು ಪಕ್ವವಾಗಿರಬೇಕು, ಎಷ್ಟು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ ಇಲ್ಲಿ ಒಬ್ಬನು ತನ್ನನ್ನು ತಾನು ದೇವರಿಗಾಗಿ ಪ್ರತಿಷ್ಠಿಸಿಕೊಂಡಾಗ ಆತನು ಈ ರೀತಿಯಾದ ಆಜ್ಞಾ ವಿಧಿಗಳನ್ನ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಖಂಡಿತವಾಗಿ ದೇವರು ತಿಳಿಸ್ತಿರುವಂತದ್ದು. ಅದೇ ನಾಜೀರರ ವ್ರತ ಎಂಬುದಾಗಿ ಈ ಒಂದು ಹೆಸರನ್ನ ದೇವರು ಈ ಒಂದು ಪದ್ಧತಿಗೆ ಅಥವಾ ವ್ರತಕ್ಕೆ ಕೊಟ್ಟಿರುತ್ತಾರೆ. ಆತನು ಯಾವ ರೀತಿಯಾಗಿ ಮುಂದಿನ ವಚನಗಳಲ್ಲಿ ನಾವು ನೋಡುವಾಗ ಆತನು ಯಾವ ರೀತಿಯಾಗಿ ತನ್ನ ದೇಹದ ಕ್ರಮಗಳನ್ನ ಅನುಸರಿಸಬೇಕು, ಆತನು ತನ್ನ ಒಂದು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಬೇಕು, ಅಪವಿತ್ರವಾದಂತಹ ಯಾವ ಕಾರ್ಯಗಳನ್ನ ಆತನು ತಿನ್ನಕೂಡಬಾರದು ಮತ್ತು ಪಾನವನ್ನ ಮಾಡಬಾರದು, ಆತನು ಧರಿಸಿಕೊಳ್ಳಬಾರದು ಎಂಬುದಾಗಿ ಮುಂದಿನ ಒಂದು ಕೆಳಗಿನ ವಚನಗಳು ನಮಗೆ ತಿಳಿಸುವಂತದ್ದಾಗಿದೆ. ಇದನ್ನು ನಾಜೀರನ ವ್ರತ ಎಂಬುದಾಗಿ ದೇವರಿಗೆ ತಮ್ಮನ್ನು ತಾವು ಪ್ರತಿಷ್ಠಿಸಿಕೊಳ್ಳುವ ಯಾವ ಸ್ತ್ರೀಯಾಗಲಿ ಪುರುಷನಾಗಲಿ ಈ ರೀತಿಯಾದಂತಹ ವ್ರತವನ್ನ ಮಾಡುವವರು ಇಂತಹ ಕ್ರಮಗಳನ್ನೇ ಅನುಸರಿಸಬೇಕು. ಅದು ಮೀಸಲಾಗಿ ಇರಬೇಕು. ನನಗಾಗಿ ಪ್ರತಿಷ್ಠಿಸಿಕೊಳ್ಳುವಂತಹ ಇವರು ಈ ರೀತಿಯಾದಂತಹ ಮೀಸಲಾತಿಯಲ್ಲಿ ಬರಬೇಕು, ಇಂತಹ ಒಂದು ಪಟ್ಟಿ ಕ್ರಮಗಳನ್ನ ಅನುಸರಿಸಬೇಕಂತನೂ ಕೂಡ ದೇವರು ಬರೆಸಿಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಎಲ್ಲಾ ಸ್ಥಳಗಳನ್ನ ಕುರಿತು, ಉಪಕರಣಗಳನ್ನ ಕುರಿತು, ಯಾಜಕರ ಕರ್ತವ್ಯವನ್ನ ಕುರಿತು, ನಾಜೀರರ ವ್ರತವನ್ನ ಕುರಿತು ನಾವು ನೋಡಿಕೊಂಡಿದ್ದೇವೆ. ಮತ್ತು ಕೊನೆಯದಾಗಿ ದೇವರು ಇವರು ನನಗಾಗಿ ಇರುವಂತಹ ಪರಿಶುದ್ಧ ಜನಾಂಗ ಅಂತ ಹೇಳಿಕೊಂಡಿರುವಂತ ಇಸ್ರಾಯೇಲರನ್ನ ಕುರಿತು ಕೂಡ ದೇವರು ತಮಗಾಗಿ ಮೀಸಲಾಗಿ ಇಟ್ಟುಕೊಂಡಂತಹ ಜನಾಂಗವಾಗಿರುವಂತಹ ಇಸ್ರೇಲ್ ಜನರನ್ನ ಕುರಿತು ಉದ್ದೇಶಿಸಿ ಇವರು ನನಗಾಗಿ ಇರುವಂತಹ ನಾನು ಆರಿಸಿಕೊಂಡಂತಹ ಜನಾಂಗ, ಇವರು ಪರಿಶುದ್ಧ ಜನಾಂಗ ಎಂಬುದಾಗಿಯೂ ಸಹ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನಾಂಗವನ್ನ ಕುರಿತು ಸಹ ಒಂದು ಪ್ರತ್ಯೇಕ ಮಾಡಿಕೊಂಡಾಗಿರಬಹುದು, ಪ್ರತಿಷ್ಠೆ ಮಾಡಿಕೊಂಡದ್ದಾಗಿರಬಹುದು ನಾವು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ವಿಮೋಚನೆಯ ಕಾಂಡದ 19ನೇ ಅಧ್ಯಾಯದ 6ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ ಈ ವಚನದಲ್ಲಿ ಇಸ್ರೇಲರನ್ನ ಕುರಿತು ದೇವರು ಯಾವ ರೀತಿಯಾಗಿ ತನಗಾಗಿ ಪ್ರತ್ಯೇಕಿಸಿಕೊಂಡಿದ್ದಾರೆ ಅಂತ ಕೂಡ ನಾವು ಈ ವಚನದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿಯಾಗಿ ನೀವು ನನಗೆ ಯಾಜಕ ರಾಜ್ಯವು
ಪರಿಶುದ್ಧ ಜನವೂ ಆಗಿರುವಿರಿ. ಇವೇ ನೀನು ಇಸ್ರೇಲರಿಗೆ ಹೇಳಬೇಕಾದ ಮಾತುಗಳು ಅಂತನು. ಸೊ ಈ ಒಂದು ವಚನದಲ್ಲಿ ದೇವರು ಒಂದು ಜನಾಂಗವನ್ನು ಕುರಿತು ತನಗಾಗಿ ಪ್ರತಿಷ್ಠಿಸಿಕೊಂಡಿರುವಂತದ್ದನ್ನ ನಾವು ನೋಡಿಕೊಂಡಿದ್ದೇವೆ. ದೇವರು ಯಾವ ವಸ್ತುವನ್ನ, ಯಾವ ಭೂಮಿಯನ್ನ, ನೆಲವನ್ನ, ದೇವಾಲಯವನ್ನ, ಅದರಲ್ಲಿರುವಂತ ಅಂಗಳದಲ್ಲಿರುವಂತ ಸಕಲವನ್ನ ಅಲ್ಲಿ ಉಪಕರಣಿಸುವಂತಹ ಕಾರ್ಯಗಳನ್ನಾಗಿರಬಹುದು, ಯಾಜಕರನ್ನಾಗಿರಬಹುದು, ಇಸ್ರೇಲ್ ಜನಾಂಗವನ್ನಾಗಿರಬಹುದು, ಯಾವ ರೀತಿಯಾಗಿ ತಮಗಾಗಿ ಪ್ರತ್ಯೇಕಿಸಿಕೊಂಡಿದ್ದಾರೆ. ಈ ರೀತಿಯಾಗಿ ತಮಗಾಗಿ ಮೀಸಲಾಗಿ ಪ್ರತ್ಯೇಕಿಸಿಕೊಂಡ ಇವರು ಎಂತಹ ಕ್ರಮವನ್ನ ಕೈಗೊಳ್ಳಬೇಕು ಎಂಬುದಾಗಿ ಕುರಿತು ಈ ಒಂದು ವಚನಗಳಲ್ಲಿ ಬರೆಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಶಾಸ್ತ್ರಕ್ಕೆ ನಿಯಮಕ್ಕೆ ಒಳಪಟ್ಟಂತಹ ಪರಿಶುದ್ಧತೆಯನ್ನ ಮಾತ್ರವಲ್ಲ, ದೇವರು ಹಲವಾರು ಕಡೆಯಲ್ಲಿ ಆತ್ಮಿಕವಾಗಿ ಇರುವಂತಹ ಗುಣಲಕ್ಷಣಗಳು ಇರಬೇಕಾದಂತಹ ಪರಿಶುದ್ಧತೆಯನ್ನು ಸಹ ದೇವರು ಬರೆಸಿರ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯ ತನ್ನ ಪಾಪದಿಂದ ನಿರ್ದೋಷ ಆಗಬೇಕಾದರೆ ಆತನು ಯಜ್ಞ ಸಮರ್ಪಿಸಬೇಕು. ಆ ಯಜ್ಞ ಸಮರ್ಪಿಸುವಾಗ ಹೋರಿಯನ್ನಾಗಿರಬಹುದು, ಕುರಿಯನ್ನಾಗಿರಬಹುದು ಸಮರ್ಪಿಸುವಾಗ ಅದು ಇರಬೇಕು, ನಿರ್ದೋಷವಾದಂತದ್ದಾಗಿರಬೇಕು, ಪೂರ್ಣಾಂಗವಾಗಿ ಇರಬೇಕು. ಇದೆಲ್ಲವನ್ನ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಒಂದು ಛಾಯೆಯನ್ನ ಬರ್ಸಿಕೊಟ್ಟಿದ್ದಾರೆ ಅಂತ ನಾವು ಸಹ ತಿಳಿದುಕೊಳ್ಳಬಹುದು. ಯಾಕಂದರೆ ದೇವರು ತಮಗಾಗಿ ಇಟ್ಟಿರುವಂತ ಮೀಸಲಾತಿಯಲ್ಲಿ ಇದು ಸರ್ವ ಸಂಪೂರ್ಣವಾಗಿರಬೇಕು, ಇದು ನಿರ್ದೋಷವಾಗಿಯೇ ಇರಬೇಕು, ಇದು ಪರಿಶುದ್ಧವಾಗಿಯೇ ಇರಬೇಕು ಅಂತ ಅಷ್ಟು ಸ್ಪೆಸಿಫೈ ಮಾಡಿ ಬರ್ಸಿದ್ದಾರೆ ಅಂತ ನಾವು ನೋಡಿಕೊಳ್ತಿದ್ದೇವೆ. ಅದೇ ರೀತಿಯಾಗಿ ದೇವರು ಇದರ ಜೊತೆಯಲ್ಲಿ ಇನ್ನೊಂದನ್ನು ಸಹ ಬರ್ಸಿದ್ದಾರೆ ಪ್ರಿಯರೇ. ಯಾಕಂದರೆ ದೇವರಿಗೆ ಯಜ್ಞ ನೈವೇದ್ಯಗಳು ಎಷ್ಟು ಮಾತ್ರ ಇಷ್ಟ. ನಿಜವಾಗಲೂ ದೇವರು ಆ ಒಂದು ಯಜ್ಞವೇ ಬೇಕಂತ ಈ ರೀತಿಯಾದ ಹೊರಂಗಣ ಪರಿಶುದ್ಧತೆನೆ ಇಂಪಾರ್ಟೆಂಟ್ ಆಗಿದೆ ಅಂತ ತಿಳಿಸುವುದಕ್ಕೆ ಇದನ್ನೆಲ್ಲ ಬರ್ಸಿದ್ದರ, ಅಥವಾ ಆತನ ಚಿತ್ತ ಮುಂದೆ ಏನಾಗಿತ್ತು, ಅದರ ಛಾಯೆ ಇದಾಗಿತ್ತು ಅಂತ ಆತನ ಸರ್ವ ಗುಣಲಕ್ಷಣಗಳನ್ನ, ಆತನ ಗಾಂಭೀರ್ಯತೆಯನ್ನ ಕುರಿತು, ಆತನ ಎಂತಹ ಸರ್ವಶಕ್ತನು, ಆತನ ಸರ್ವ ಜ್ಞಾನವನ್ನ ಕುರಿತು ಈ ವಚನಗಳು ತಿಳಿಸುತ್ತದೆ. ಇದರ ಒಂದು ಮುಖ್ಯ ತಾತ್ಪರ್ಯ ಇದಾಗಿತ್ತ ಅಂತ ನಾವು ವಾಕ್ಯದಲ್ಲಿ ನೋಡಿಕೊಳ್ಳಬಹುದು. ಮುಂದಿನ ಒಂದು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಹೇಗೆ ಈ ರೀತಿಯಾದಂತಹ ಪರಿಶುದ್ಧತೆ ಎಂದರೆ ಹೀಗಿತ್ತ ಎಂಬುದಾಗಿ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದಾಗ ಬಹಳವಾಗಿ ಆಶ್ಚರ್ಯಗೊಳ್ಳುತ್ತೇವೆ. ಈ ರೀತಿಯಾದ ಕ್ರಮವನ್ನು ಅನುಸರಿಸಬೇಕಾ ಎಂಬುದಾಗಿ. ಅದೇ ರೀತಿಯಾಗಿ ದೇವರು ಆ ಒಂದು ಆಜ್ಞೆಗಳನ್ನ ಈಗಲೂ ಸಹ ಇಟ್ಟಿದ್ದರೆ ನಮ್ಮ ಸ್ಥಿತಿಗತಿಗಳು ಏನಾಗುತ್ತಿತ್ತು? ನಾವು ನಿಜವಾಗಲೂ ಆ ರೀತಿಯಾದಂತಹ ಒಂದು ಪ್ರತ್ಯೇಕತೆಯನ್ನ ನಾವು ಹೊಂದಿದ್ದರೆ, ನಾವು ಒಂದು ಹೊರಾಂಗಣ ಪರಿಶುದ್ಧತೆಯನ್ನು ಸಹ ಇಟ್ಕೊಳ್ಬೇಕಂತ ದೇವರು ನಿಯಮಿಸಿದ್ರೆ ನಮ್ಮ ಸ್ಥಿತಿಗತಿಗಳು ಏನಾಗ್ತಿತ್ತು? ನಿಜವಾಗಲೂ ನಾವು ಆತರ ಮಾಡೋದಕ್ಕೆ ಆಗ್ತಿತ್ತಾ ಅಂತ ಪ್ರಶ್ನಿಸಿಕೊಳ್ಳುವಾಗ ಖಂಡಿತ ಇಲ್ಲ ಪ್ರಿಯರೇ. ಆದುದರಿಂದ ದೇವರು ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಪ್ರವೇಶಿಸುವಾಗ ಆತನು ಖಂಡಿತವಾಗಿ ಈ ಯಜ್ಞ ನೈವೇದ್ಯಗಳಾಗಿರಬಹುದು, ಈ ಯಾಜಕರು ಮಾಡುವಂತಹ ಈ ಒಂದು ಪದ್ಧತಿಗಳಾಗಿರಬಹುದು, ಇದ್ಯಾವುದು ಸಹ ಆತನಿಗೆ ನಿಜಕ್ಕೂ ಖಂಡಿತವಾಗಿಯೂ ಇಷ್ಟವೇ ಇಲ್ಲ ಅಂತ ತಿಳಿಸ್ತಾರೆ. ಯಾಕೆಂದರೆ ಒಂದು ವಚನವನ್ನ ನಾವು ನೋಡಿಕೊಳ್ಳಬಹುದು. ಅದೇ ಕೀರ್ತನೆಯ ಗ್ರಂಥದ 15ನೇ ಅಧ್ಯಾಯಕ್ಕೆ ಬರೋಣ ಪ್ರಿಯರೇ. ಕೀರ್ತನೆಯ ಗ್ರಂಥ 15ನೇ ಅಧ್ಯಾಯದ 2ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಸಾಕು ಪ್ರಿಯರೇ, ಈ ಒಂದು ಮೇಲ್ಭಾಗದ ವಚನವನ್ನ ನಾವು ನೋಡಿಕೊಳ್ಳುವಾಗ ಯೆಹೋವನ ಆಲಯದಲ್ಲಿ ವಾಸಿಸತಕ್ಕವನು ಅಥವಾ ಇರೋತಕ್ಕವನು ಗುಡಾರದಲ್ಲಿ ಕೊಂಡಿರುವುದಕ್ಕೆ ಯಾರು ಯೋಗ್ಯನು ಎಂಬುದಾಗಿ ತಿಳಿಸ್ತಾ ದೇವರು ಹೇಳಿದ್ದಾರೆ, ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರಬೇಕು. ಅವನು ಭ್ರಷ್ಟರನ್ನು ಜರೆದು ಬಿಟ್ಟವನು, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವವನು ಎಂಬುದಾಗಿ ಇಲ್ಲಿ ಅನೇಕ ಸಂಗತಿಯನ್ನ ಕುರಿತು ದೇವರು ಬರೆಸುತ್ತಾರೆ. ಹಾಗಾದ್ರೆ ನಿಜವಾದಂತಹ ಪರಿಶುದ್ಧತೆ ಹೊರಾಂಗಣದಲ್ಲ, ನಿಜವಾಗಲೂ ದೇವರಿಗೆ ಹೃದಯದ ಪರಿಶುದ್ಧತೆ ಬೇಕು ಅಂತ ಕೋರಿಕೊಳ್ತಿದ್ದಾರೆ ಅಂತ ವಾಕ್ಯದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಖಂಡಿತವಾಗಿ ದೇವರ ಒಂದು ವಿಧಿ ನಿಯಮಗಳು ಪರಿಶುದ್ಧತೆ ಅದು ಹೊರಾಂಗಣದ್ದೇ ಆಗಿರಬೇಕಂದಿದ್ದಾರೆ. ದೇವರು ಯಾಕೆ ಇಷ್ಟು ಕಾರ್ಯನ ಕುರಿತು ಸ್ಪೆಸಿಫೈ ಆಗಿ ಬರೆಸ್ತಿದ್ರು? ಖಂಡಿತವಾಗಿ ದೇವರ ಉದ್ದೇಶವು ಅದಾಗಿರಲಿಲ್ಲ. ಅದು
ಕೇವಲ ಛಾಯೆಗಳಾಗಿ ಇತ್ತು. ಅದಕ್ಕಾಗಿ ದೇವರು ಹೊಸ ಒಡಂಬಡಿಕೆಯಲ್ಲಿ ಬರ್ತಾ ಹೋಗುವಾಗ ಇದೆಲ್ಲವನ್ನ ನಿಷೇಧ ಮಾಡ್ತಾ ಹೋಗ್ತಾರೆ. ಯಜ್ಞಗಳು ನನಗೆ ಇಷ್ಟವಿಲ್ಲ, ಯಜ್ಞದಲ್ಲಿ ನಾನು ಅದರಲ್ಲಿ ನಾನು ಸಂತೋಷಿಸುವುದಿಲ್ಲ. ಯಾಕೆಂದರೆ ನಿಮ್ಮ ಪಾಪ ಕೃತ್ಯಗಳು ಏನಾಗಿದೆ, ಬಹಳ ಕ್ರೂರವಾಗಿದೆ. ನೀವು ಏನೇ ಮಾಡಿದರು, ದೋಷ ಪರಿಹಾರಕ ಯಜ್ಞ ಮಾಡಿದರು ಅಥವಾ ಸರ್ವಾಂಗ ಹೋಮ ಮಾಡಿದರು, ನಾನೇನ್ ಮಾಡಲ್ಲ, ಮೆಚ್ಚುವುದೇ ಇಲ್ಲ. ಮೊದಲು ನಿಮ್ಮ ಹೃದಯವನ್ನ ನನಗೆ ಕೊಡ್ಬೇಕು ನೀವಂತ ದೇವರು ಕೇಳ್ಕೊಳ್ಳುವಂತದ್ದನ್ನ ನಾವು ನೋಡಿಕೊಳ್ಳಬಹುದು. ದೇವರು ಅದೇ ರೀತಿಯಾಗಿ ದಾವಿದ್ ಅರಸನಿಂದ ಬರೆಸ್ತಿರುವಂತಹ ಈ ಒಂದು ಅಧ್ಯಾಯದಲ್ಲಿ ಆತನ ಪರಿಶುದ್ಧ ಪರ್ವತದಲ್ಲಿ ಇರಬೇಕಾದಂಥವರು ಯಾವ ಯೋಗ್ಯತೆಗಳನ್ನ ಇರಬೇಕು, ಯಾವ ರೀತಿಯಾದ ಗುಣಲಕ್ಷಣಗಳು ಅವರಲ್ಲಿ ಇರಬೇಕಂತ ಇಲ್ಲಿ ದೇವರು ಬರೆಸ್ತಿದ್ದಾರೆ. ಅವರು ಹೇಗೆ ಇರ್ತಾರಂತೆ, ಪರಿಶುದ್ಧರಾಗಿ ಸಜ್ಜನರಾಗಿ ಇರ್ತಾರೆ, ಮನಪೂರ್ವಕವಾಗಿ ಸತ್ಯವಚನಗಳನ್ನ ಆಡುವವರಾಗಿ ಇರ್ತಾರೆ, ಚಾಡಿಯನ್ನು ಹೇಳುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ. ಅನೇಕ ಗುಣಗಳನ್ನ ಕುರಿತು ದೇವರು ಬರ್ಸಿದ್ದಾರೆ. ದೇವರ ನಿಜವಾದಂತಹ ಚಿತ್ತ ಇದೇ ಆಗಿರುತ್ತದೆ ಪ್ರಿಯರೇ. ಯಾಕೆಂದರೆ ಅವರು ಬಯಸಿದ್ದು ನಮ್ಮ ಯಜ್ಞಗಳಲ್ಲ, ನಮ್ಮ ಹೋಮಗಳಲ್ಲ, ಅಥವಾ ನಮ್ಮ ಬಯಸಿದ್ದು ನಿಜವಾದಂತಹ ನಮ್ಮ ಹೃದಯವನ್ನ, ನಮ್ಮ ಮನಸ್ಸನ್ನ ಅವರು ಬಯಸ್ತಾರೆ. ಯಾಕೆಂದರೆ ಪರಿಶುದ್ಧತೆಗೆ ಇರುವಂತಹ ಅರ್ಥವೇ ಅದು. ಏನೆಂದರೆ ದೇವರಿಗಾಗಿ ನಮ್ಮನ್ನ ನಾವು ಯಾವಾಗ ಪ್ರತ್ಯೇಕ ಪಡಿಸ್ಕೊಳ್ತೇವೆ ಅಂದರೆ ಈ ಲೋಕದ ಉಪಯೋಗದಿಂದ ದೇವರ ಉಪಯೋಗಕ್ಕೆ ನಾವು ಬರುವಾಗ, ನಾವು ನಮ್ಮನ್ನ ಯಾವ ರೀತಿಯಾಗಿ ಲೋಕದಿಂದ ದೇವರಿಗೆ ಹೇಗೆ ನಮ್ಮನ್ನ ಪ್ರತ್ಯೇಕಿಸಿಕೊಂಡು ಲೋಕದ ಎಲ್ಲಾ ಚಾಳಿಗಳು, ಹಳೆಯ ಕಾರ್ಯಗಳನ್ನ ಬಿಟ್ಟು ನೂತನವಾಗಿ ದೇವರ ಒಂದು ಕಾರ್ಯಗಳಿಗಾಗಿಯೇ ನಾವು ಮೀಸಲಾಗಿ ಇರ್ಬೇಕಂತ ನಿರ್ಧರಿಸಿಕೊಂಡು ದೇವರಿಗಾಗಿ ನಾವು ಆತನ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸುವ ಮಕ್ಕಳಾಗಿ ಇರುವಾಗಲೇ ನಾವು ನಿಜವಾಗಲೂ ನಮ್ಮನ್ನ ಪ್ರತ್ಯೇಕಿಸಿಕೊಂಡಿದ್ದೇವೆ, ದೇವರಿಗಾಗಿ ನಮ್ಮನ್ನು ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುತ್ತಿದ್ದೇವೆ ಅಂತ ಇಲ್ಲಿ ಅರ್ಥವಾಗುತ್ತದೆ. ಯಾಕೆಂದರೆ ಯಾವುದೇ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ಸ್ಥಳವಾಗಲಿ ಅದು ಈ ಲೋಕದ ಉದ್ದೇಶದಿಂದ ಕಂಪ್ಲೀಟ್ ಪ್ರತ್ಯೇಕಗೊಂಡು ದೇವರಿಗೆ ಮಾತ್ರ ಅದು ಸಮರ್ಪಕ ಅಂತ ಯಾವುದನ್ನ ನಾವು ಹೇಳಬಹುದೋ ಅದೇ ನಿಜವಾದಂತಹ ಪರಿಶುದ್ಧವಾದಂತಹ ಸ್ಥಳ, ಅದೇ ನಿಜವಾದಂತಹ ಪರಿಶುದ್ಧವಾದಂತಹ ವ್ಯಕ್ತಿಗೆ ಇರಬೇಕಾದ ಲಕ್ಷಣಗಳು, ಅದೇ ನಿಜವಾದಂತಹ ಒಂದು ವಸ್ತುವಿಗೆ ಇರಬೇಕಾದಂತಹ ಗುಣಲಕ್ಷಣ ಎಂಬುದನ್ನ ನಾವು ಪರಿಶುದ್ಧತೆ ಎಂದರೆ ಏನು, ಅದು ದೇವರ ದೃಷ್ಟಿಯಲ್ಲಿ ನಿಜವಾಗಲೂ ಯಾವುದಾಗಿತ್ತು ಅಂತ ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾಕೆ ಈ ರೀತಿಯಾಗಿ ಬರ್ಸಿದ್ರು, ಅವರ ಉದ್ದೇಶ ಅದರಲ್ಲಿ ಏನಿತ್ತು ಎಂಬುದಾಗಿ ಇಷ್ಟು ತನಕ ನೋಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಭಾಗದ ಒಂದು ಕೊನೆಯ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಅದೇ ಹೋಶೇಯನು ಬರೆದಂತಹ ಪ್ರವಾದನೆ ಪತ್ರಿಕೆಯ 6ನೇ ಅಧ್ಯಾಯದ 6ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಹೋಶೇಯನು ಬರೆದಂತಹ ಪ್ರವಾದನೆ 6ನೇ ಅಧ್ಯಾಯದ 6ನೇ ವಚನವನ್ನ ನೋಡಿಕೊಳ್ಳೋಣ. ನನಗೆ ಯಜ್ಞವು ಬೇಡ, ಕರುಣೆಯು ಬೇಕು, ಹೋಮಗಳಿಗಿಂತ ಯಜ್ಞ ನೈವೇದ್ಯ ಇಷ್ಟ. ಖಂಡಿತವಾಗಿ ದೇವರು ಇಲ್ಲಿ ಬರೆಸಿರುವಂತಹ ಈ ಮಾತು ಯಾಕೆ ಈ ರೀತಿಯಾಗಿ ದೇವರು ಇಷ್ಟು ರೀತಿಯಾದ ಪದ್ಧತಿಗಳನ್ನ ಕೊಟ್ಟಿದ್ದರು, ಧರ್ಮಶಾಸ್ತ್ರ ವಿಧಿ ನಿಯಮಗಳನ್ನ ಕೊಟ್ಟಿದ್ದರು, ಈ ರೀತಿಯಾಗಿ ದೇವರು ತನ್ನ ಹೃದಯವನ್ನ ಕುರಿತು ಇದೇ ನನ್ನ ಒಂದು ಇಷ್ಟ ಆಗಿತ್ತಂತ ಹೇಳ್ಕೊಳ್ತಿದ್ದಾರೆ. ದೇವ್ರ ಏನಂತ ಹೇಳ್ತಾ ಇದ್ದಾರೆ, ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು, ಹೋಮಗಳಿಗಿಂತ ದೇವ ಜ್ಞಾನವೇ ಇಷ್ಟ ಅಂತ ದೇವರು ಇಲ್ಲಿ ಬರೆಸ್ತಿದ್ದಾರೆ. ಖಂಡಿತವಾಗಿ ಯಾಕೆ ಈ ರೀತಿಯಾಗಿ ಬರೆಸ್ತಿದ್ದಾರೆ, ಯಾಕೆಂದರೆ ಇಸ್ರಾಯೇಲರು ಮಾಡಿದಂತಹ ಅಷ್ಟು ಅಪರಾಧಗಳು, ಖಂಡಿತವಾಗಿ ದೇವರು ಇವರು ಅಪರಾಧಗಳನ್ನು ಮಾಡಿ ನನಗೆ ಬಲಿಯನ್ನ ಕೊಟ್ಟು ಇವರು ಶುದ್ಧರಾಗ್ತಾರೆ ಅಂತ ಖಂಡಿತವಾಗಿ ಒಂದು ಉದ್ದೇಶ ಅದೇ ಆಗಿದ್ದರೆ, ಈಗಲೂ ಸಹ ನಾವು ನಮ್ಮ ಪಾಪಗಳಿಗಾಗಿ ಎಷ್ಟು ಬಲಿಯನ್ನ ಅರ್ಪಿಸಬೇಕಾಗ್ತಿತ್ತು. ಒಂದು ಹೋಮ ಮಾಡುವಾಗ ಅದರಿಂದ ಬರುವಂತ ಸುವಾಸನೆ ದೇವರಿಗೆ ಇಷ್ಟವಾಗಿದ್ದರೆ, ಅದೇ ದೇವರಿಗೆ ಆಹಾರವಾಗಿದ್ದರೆ, ಹೇಗೆ ಈ ಒಂದು ದಿನದಲ್ಲಿ ನಾವು ಯಾವ ಒಂದು ಸ್ಥಿತಿಯಲ್ಲಿ ದೇವರು ನಮ್ಮನ್ನ ಉನ್ನತ ಸ್ಥಿತಿಯಲ್ಲಿ ಇರಿಸಿದ್ದಾರೆ, ಆ ಪರಿಸ್ಥಿತಿ ನಮಗೆ ಯಾಕೆ ಕೊಟ್ಟಿಲ್ಲ? ಯಾಕೆಂದರೆ ದೇವರ ಚಿತ್ತ ಏನಾಗಿತ್ತಂತೆ, ದೇವರಿಗೆ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಅಂತ ಹೇಳಿಕೊಂಡಿದ್ದಾರೆ. ಕರುಣೆ ಯಾವಾಗ ಬರುವಂತದ್ದಾಗಿದೆ, ಯಾವಾಗ ಪಾಪಗಳು ಮಾರಿ ಹೋಗುತ್ತದೆ, ಯಾವಾಗ ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ದೇವರ ಮುಂದೆ ನಾವು ನಮ್ಮ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಅದನ್ನ ಬಿಟ್ಟು ಬಿಡ್ತೇವೆ,
ಅವಾಗ ದೇವರ ಕರುಣೆ ಉದಯಿಸುವಂತದ್ದಾಗಿರುತ್ತದೆ. ಯಾಕೆಂದ್ರೆ ಯಾವನ ಪಾಪವು ಕ್ಷಮಿಸಲ್ಪಟ್ಟನೋ ಆತನ ಎಷ್ಟೋ ಧನ್ಯನು ಅಂತ ದೇವರು ಬರ್ಸ್ತಾರೆ. ಅದನ್ನ ನಾವು ನೋಡಿಕೊಳ್ಳಬಹುದು. ಯಾಕೆಂದರೆ ಅದೇ ಜ್ಞಾನೋಕ್ತಿಗಳ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡಿಕೊಳ್ಳಬಹುದು. ದೇವರಿಗೆ ಖಂಡಿತವಾಗಿ ಇಷ್ಟವಾಗಿರುವಂತದ್ದಾದರೂ ಏನು ಅಂತ ನಾವು ನೋಡಿಕೊಳ್ಳುವಾಗ ವಾಕ್ಯದಲ್ಲಿ ನಾವು ನೋಡಬಹುದು. 28ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳಬಹುದು. ಕುಗ್ಗಿದ ಮನಸ್ಸೇ ನನಗೆ ಇಷ್ಟವಾದಂತಹ ಯಜ್ಞ ಎಂಬುದನ್ನ ದೇವರು ಯಾವ ರೀತಿಯಾಗಿ ನಮಗೆ ಜ್ಞಾನದಿಂದ ಇರೋದಕ್ಕೆ ಕಲಿಸ್ಕೊಡ್ತಿದ್ದಾರೆ. ನಾವು ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ ಯಜ್ಞ ಅಂತ ದೇವರು ಖಂಡಿತವಾಗಿ ಈ ರೀತಿಯಾಗಿ ಕುಗ್ಗಿದ ಮನಸ್ಸಿನಿಂದ ದೇವರ ಬಳಿಯಲ್ಲಿ ನಾವು ಬಂದು ನಮ್ಮ ಒಂದು ಪಾಪಗಳನ್ನ ನಾವು ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಟ್ಟಾಗಲೇ ಕರುಣೆ ದೊರೆಯುವಂತದ್ದು ಎಂಬುದನ್ನ ಕುರಿತು ದೇವರು ಇಲ್ಲಿ ಬರೆಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ದೋಷಗಳನ್ನು ಮೆಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಅಂತ ಬರೆಸ್ತಾರೆ. ಅದೇ 13ನೇ ವಚನದಲ್ಲಿ 28ನೇ ಅಧ್ಯಾಯದ 13ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ದ್ರೋಹಗಳನ್ನ ಅಪರಾಧಗಳನ್ನ ಒಪ್ಪಿಕೊಂಡು ಯಾವಾಗ ಬಿಟ್ಟು ಬಿಡ್ತೇವೆ ಆವಾಗಲೇ ದೇವರ ಕರುಣೆ ಎನ್ನುವಂಥದ್ದು ನಮಗೆ ದೊರೆಯುತ್ತದೆ ಅಂತ ವಾಕ್ಯದಲ್ಲಿ ಬರೆಸ್ತಾರೆ. ಅಂದ್ರೆ ದೇವರ ಜ್ಞಾನ ಎಂಬುದು ಯಾವುದಂದರೆ ಇದೇ ಆಗಿರುತ್ತದೆ. ಯಾವಾಗ ನಮ್ಮ ಪಾಪಗಳನ್ನು ಒಪ್ಪಿ ಅದನ್ನ ಬಿಟ್ಟು ಬಿಡ್ತೇವೆ ಅವಾಗಲೇ ನಮಗೆ ಕರುಣೆ ದೊರೆಯುವಂತದ್ದಾಗಿದೆ ಅಂತ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಸೊ ದೇವರಿಗೆ ಏನ್ ಬೇಡ, ಯಜ್ಞ ಬೇಡ, ನನಗೆ ಕರುಣೆಯೇ ಬೇಕು, ದೈವ ಜ್ಞಾನವೇ ಬೇಕು ಅಂತ ದೇವರು ಹೇಳ್ತಿದ್ದಾರೆ. ಅಂದ್ರೆ ನೀವೆಲ್ಲರೂ ಸತ್ಯ ಜ್ಞಾನಕ್ಕೆ ಬರಬೇಕು, ನೀವೆಲ್ಲರೂ ಸಹ ನನ್ನ ಕರುಣೆಯನ್ನ ಹೊಂದಿ ಸತ್ಯ ಜ್ಞಾನಕ್ಕೆ ಬಂದಾಗಲೇ ನನಗೆ ಇಷ್ಟಕರವಾದಂತಹ ಜನಾಂಗವಾಗಿ ನೀವು ಜೀವಿಸಬಹುದು ಅಂತ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಇದನ್ನ ಪಠನೆ ಮಾಡ್ತಿದ್ದಂತಹ ಅಷ್ಟು ಜನ ಯಾಜಕರಾಗಿರಬಹುದು, ಮಹಾಯಾಜಕರಾಗಿರಬಹುದು, ಅವರು ಈ ವಾಕ್ಯಗಳನ್ನ ಲಕ್ಷಿಸಿ ಯಾಕೆ ತಮ್ಮ ತಮ್ಮ ಜೀವಿತಗಳನ್ನ ಬದಲಾಯಿಸಿಕೊಳ್ಳದೆ ಹೋದರು? ಯಾಕೆ ಅಷ್ಟು ಕಠಿಣ ಹೃದಯಗಳನ್ನ ಇಟ್ಟುಕೊಂಡವರಾದರು? ಯಾಕೆ ಮೊಂಡತನದಲ್ಲಿ ಇದ್ರು? ಯಾಕಂದರೆ ಅವರು ಅಂಧಕಾರದ ಅಧಿಪತಿಗೆ ತಮ್ಮನ್ನ ತಾವು ಒಳಪಡಿಸಿಕೊಂಡು ದೇವರ ಜ್ಞಾನವನ್ನ ನಿರ್ಲಕ್ಷಿಸಿ ಬಿಟ್ಟರು. ಯಾಕಂದರೆ ಈ ಒಂದು ಹೊರಾಂಗಣ ಆಚಾರಗಳೇ ಮುಖ್ಯವಾದದ್ದು. ಹೊರಾಂಗಣ ನೋಟದ ಶುದ್ಧತೆಯೇ ಉತ್ತಮವಾದಂಥದ್ದಂತ ಅವ್ರು ಎಣಿಸ್ಬಿಟ್ಟಿದ್ರು. ಈ ಒಳಗಡೆ ದೇವರು ಇಂತಹ ಜ್ಞಾನವನ್ನ ಇಟ್ಟಿದ್ರು. ನಿಜವಾಗಲೂ ನಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ಳೋದೇ ದೇವರು ಅಪೇಕ್ಷಿಸಿದ್ದು ಅಂತ ಅವರು ಗುರ್ತಿಸದೆ ಹೋಗ್ಬಿಟ್ರು. ಅದಕ್ಕಾಗಿ ಯೇಸು ಪ್ರಭು ಏನಂತ ಹೇಳ್ತಾರೆ, ನೀವೆಲ್ಲರೂ ಸಹ ಸುಣ್ಣ ಬಳೆದಂತಹ ಸಮಾಧಿಯೋಪಾದಿಯಲ್ಲಿ ಇದ್ದೀರಾ, ಅದ್ರ ಒಳಗೆ ಕೊಳೆತು ನಾರ್ತಿರುವಂತ ಶವದ ರೀತಿಯಲ್ಲಿ ನೀವಿದ್ದೀರಿ. ಬರೀ ಹೊರಗಡೆ ಮಾತ್ರ ನೀವು ಇಷ್ಟು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ತಿದ್ದೀರಿ. ನೀವು ಕೈ ತೊಳೆದು ಉಪಕರಣಗಳನ್ನ ಮುಟ್ಟುತ್ತೀರಿ, ಕೈ ತೊಳೆದು ಊಟವನ್ನ ಮಾಡ್ತೀರಿ. ಆದರೆ ಒಳಗಡೆಯಲ್ಲಿ ನೀವು ಬಹಳ ಯಾವ ರೀತಿಯಾಗಿದ್ದೀರಿ? ಕೊಳೆತಂತಹ ಶವದ ಹಾದಿಯಲ್ಲಿ ನೀವಿದ್ದೀರಿ. ಬರೀ ಹೊರಾಂಗಣ ಶೃಂಗಾರವೇ ನಿಮಗೆ ಇಷ್ಟವಾಗಿ ಬಿಟ್ಟಿದೆ, ಆದರೆ ನಿಮ್ಮ ಮನಸ್ಸು ದೇವರಿಂದ ಎಷ್ಟೋ ದೂರವಾಗಿ ಬಿಟ್ಟಿದೆ ಅಂತ ನೊಂದುಕೊಂಡು ಹೇಳುವಂತಹ ಮಾತುಗಳು ಪ್ರಿಯರೇ. ಹಾಗಾದ್ರೆ ನಿಜವಾದಂತಹ ಕ್ರಿಸ್ಮಸ್, ಈ ಲೋಕ ಪ್ರಪಂಚ ಸೆಲೆಬ್ರೇಟ್ ಮಾಡುವಂತದ್ದೇ ನಿಜವಾದಂತಹ ಕ್ರಿಸ್ಮಸ್ ಆಗಿದ್ಯಾ? ಖಂಡಿತವಾಗಿ ಬಾಹ್ಯ ನೋಟಕ್ಕೆ ಎಷ್ಟು ಆಡಂಬರವಾಗಿ ಮಾಡ್ತಿದ್ದಾರೆ, ಕುಡಿಯುತ್ತಾ ತಿನ್ನುತ್ತಾ ಸಂಭ್ರಮಿಸುತ್ತಾ ಇದ್ದಾರೆ. ಆದರೆ ಅವರ ಹೃದಯದಲ್ಲಿ ದೇವರಿಗೆ ಸ್ಥಳ ಕೊಟ್ಟಿದ್ದಾರಾ? ನಿಜವಾಗ್ಲೂ ತಮ್ಮ ಹೃದಯದಲ್ಲಿ ಕ್ರಿಸ್ತನು ಜನಿಸಿದ್ದಾರಾ? ಅವರ ಜೀವಿತದಲ್ಲಿ ಕ್ರಿಸ್ಮಸ್ ಆಗಿದ್ಯಾ? ಅವ್ರ ಆತ್ಮಿಕವಾಗಿ ಕ್ರಿಸ್ಮಸ್ ಮಾಡ್ಕೊಂಡಿದ್ದಾರ ಒಳಗಡೆಯ ಜೀವಿತದಲ್ಲಿ, ಪ್ರಪಂಚದಲ್ಲಿ ಅಂತ ನೋಡುವಾಗ ಖಂಡಿತವಾಗಿ ದೇವರ ಒಂದು ಜ್ಞಾನಕ್ಕೆ ಅವರು ಲಕ್ಷ್ಯ ಕೊಡದೆ ಇಹ ಲೋಕದ ಆಚರಣೆಗಳು ಮಾತ್ರ ಮಾಡಿಕೊಂಡು ಏನ್ ಮಾಡ್ತಿದ್ದಾರೆ? ಸಂಭ್ರಮಿಸ್ತಿದ್ದಾರೆ, ಕುತೂಹಲ ಪಡ್ತಿದ್ದಾರೆ. ನಾವು ಹಬ್ಬ ಮಾಡ್ತೇವೆ ಅಂತ ಹೇಳಿ ಅನೇಕರನ್ನ ಕರೆಸಿ ಅವರಿಗೆ ಮೃಷ್ಟಾನ್ನ ಭೋಜನ ಹಂಚ್ತಾರೆ. ಅನೇಕ ರೀತಿಯಾಗಿ ಆಡಂಬರದ ಕಾರ್ಯಗಳು, ಸ್ಯಾಂಟಾ ಕ್ಲಾಸ್ ಅನ್ನ ತಂದು ಸೆಲೆಬ್ರೇಟ್ ಮಾಡುವಂತದ್ದಾಗಿರಬಹುದು, ಕ್ರಿಸ್ಮಸ್ ಟ್ರೀಯನ್ನ ಇಕ್ಕಿ ಸಂಕೇತ ಇದು ಅಂತ ಹೇಳೋದಾಗಿರಬಹುದು, ಅಲ್ಲಿ ಸ್ಟಾರ್ಸ್ ಅನ್ನ ಕಟ್ಟುವುದಾಗಿರಬಹುದು. ಇದೆಲ್ಲವೂ ಸಹ ಹೊರಗಡೆಯ ಒಂದು ನೋಟಕ್ಕೆ ಬಹಳ ಚಂದವಾಗಿ ಕಾಣಿಸಿದ್ದರು, ವಿಜೃಂಭಣೆಯಿಂದ ಇದ್ದರೂ ಸಹ
ನಮ್ಮ ಒಳಗಡೆಯ ಜೀವಿತವನ್ನ ದೇವರು ನೋಡುವಂತವರಾಗಿರ್ಬಲ್ವಾ? ಖಂಡಿತವಾಗಿ ಹೃದಯವನ್ನ ನೋಡುವಂತ ದೇವರು ಎಷ್ಟು ನೊಂದುಕೊಂಡಿರ್ತಾರೆ. ಮೂರ್ಖ ಜನಾಂಗವೇ, ಇವ್ರು ಏನ್ ಮಾಡ್ತಿದ್ದಾರೆ? ಬರೀ ಹೊರಗಡೆಯಿಂದ ನನ್ನನ್ನ ಇವ್ರು ಕೊಂಡಾಡ್ತಿದ್ದಾರೆ. ಬರೀ ತುಟಿ ಮಾತುಗಳಿಂದ ಇವ್ರು ನನ್ನನ್ನ ಏನ್ ಮಾಡ್ತಿದ್ದಾರೆ? ಘನಪಡಿಸ್ತಿದ್ದಾರೆ. ಆದ್ರೆ ಇವರ ಹೃದಯ ನನ್ನಿಂದ ಎಷ್ಟೋ ಹಿಂದೆ ಉಳಿದುಕೊಂಡಿದೆ ಅಂತ ದೇವರು ದುಃಖಿಸ್ತಾರೆ. ಆ ದುಃಖದ ಮಾತುಗಳು ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರಿಗೆ ಇನ್ನೆಂದಿಗೂ ನಾವು ದುಃಖವನ್ನು ಉಂಟು ಮಾಡುವಂತ ಮಕ್ಕಳಾಗಿರ್ಬಾರ್ದು. ಯಾಕಂದರೆ ದೇವರು ಪರಿಶುದ್ಧರು ಎಂಬ ಪ್ರಕಾರವೇ ನಾವು ಸಹ ಪರಿಶುದ್ಧರಾಗಿ ಇರಬೇಕಂತ ದೇವರು ಉದ್ದೇಶಿಸಿದ್ದಾರೆ. ಅದೇ ಮೊದಲನೆಯ ಪೇತ್ರನು ಬರೆದಂತಹ ಪತ್ರಿಕೆಯ 1ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ, ನೀವು ಯಾವ ಒಂದು ನಿಯಮಕ್ಕೆ ಕರೆಯಲ್ಪಟ್ಟಿದ್ದೀರಿ? ದೇವರು ಪರಿಶುದ್ಧರಾಗಿದ್ದಾರೆ. ಅದೇ ರೀತಿಯಾಗಿ ನೀವು ಆತನ ಹೋಲಿಕೆ ಆಗಿರುವುದರಿಂದ ನೀವು ಸಹ ಪರಿಶುದ್ಧರಾಗಿ ಇರಬೇಕಂತ ಪೇತ್ರನವರು ಸಹ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಯಾಕೆಂದರೆ ದೇವರು ಪರಿಶುದ್ಧರು, ನೀವು ಸಹ ಅದೇ ರೀತಿಯಾಗಿ ಪರಿಶುದ್ಧರಾಗಿರಿ. ಯಾವಾಗ ಈ ಒಂದು ಪರಿಶುದ್ಧತೆ ನಮ್ಮಲ್ಲಿ ಪ್ರವೇಶಿಸುತ್ತದೆ? ಯಾವಾಗ ನಮ್ಮಲ್ಲಿರುವ ಪಾಪ ಅಪರಾಧಗಳನ್ನ ದೇವರ ಮುಂದೆ ಒಪ್ಪಿಕೊಂಡು ಮತ್ತೊಮ್ಮೆ ಅದನ್ನ ಮಾಡಬಾರ್ದು, ಅದನ್ನ ಕಂಪ್ಲೀಟ್ ನಿಷೇಧ ಮಾಡಿ ಬಿಟ್ಟು ನಮ್ಮನ್ನ ನಾವು ಪ್ರತ್ಯೇಕಿಸಿಕೊಂಡವರಾಗಿ ದೇವರಿಗೆ ಮಾತ್ರ ನಾನು ಇನ್ನು ಮೇಲೆ ಮೀಸಲು ಎಂಬುದಾಗಿ ನಾವು ಯಾವಾಗ ಜೀವಿಸಲು ಪ್ರಾರಂಭಿಸ್ತೇವೆ, ಯಾವಾಗ ನಮ್ಮ ರಕ್ಷಕನನ್ನ ನಮ್ಮ ಹೃದಯದಲ್ಲಿ ಅವರು ಜನಿಸುವ ರೀತಿಯಲ್ಲಿ ಕ್ರಿಸ್ತನಿಗಾಗಿ ನಾವು ನಮ್ಮ ಹೃದಯದಲ್ಲಿ ಸ್ಥಳವನ್ನ ಕೊಡ್ತೇವೆ, ಆಗಲೇ ನಿಜವಾದಂತಹ ಕ್ರಿಸ್ಮಸ್ಗೆ ಅರ್ಥ ಉಂಟಾಗುವಂಥದ್ದು. ಕ್ರಿಸ್ತನು ಜನಿಸಿದಕ್ಕೂ ಸಾರ್ಥಕತೆ ಉಂಟಾಗುವುದು ಮೊದಲು ನಮ್ಮ ಹೃದಯದಲ್ಲಿ, ನಮ್ಮ ಹೃದಯಗಳಲ್ಲಿ ಕ್ರಿಸ್ತನು ಜನ್ಮಿಸಬೇಕು. ಆತನು ಜನ್ಮಿಸಿದಾಗಲೇ, ಆತನು ನಮ್ಮ ಹೃದಯದಲ್ಲಿ ನಾವು ಆತನಿಗೆ ಸ್ಥಳ ಕೊಟ್ಟಾಗಲೇ ಇನ್ನು ಜೀವಿಸುವುದು ನನ್ನಲ್ಲಿ ಆಗಿರಬಾರದು. ನನ್ನಲ್ಲಿ ಜೀವಿಸುವ ಆತನು ಅದು ನನ್ನ ಪ್ರಭು ಆಗಿರಬೇಕು, ನನ್ನ ಒಡೆಯನಾಗಿರಬೇಕು. ನಾನು ಆತನಲ್ಲಿ, ಆತನ ವಾಕ್ಯವು ನನ್ನಲ್ಲಿ ನೆಲೆಗೊಂಡಿರುವುದಾದರೆ ಖಂಡಿತವಾಗಿ ಅವರೇ ದೇವರಿಗೆ ಇಷ್ಟವಾದಂತಹ ಮಕ್ಕಳಾಗಿ ಇರ್ತಾರಂತ ಯೇಸು ಪ್ರಭುವೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ರೀತಿಯಾದ ಮಾದರಿಯ ಜೀವಿತವನ್ನ ಜೀವಿಸಿ ಹೋದಂತಹ ಪ್ರಭುವಿನ ಜೀವಿತವನ್ನ ನಾವು ಸಹ ಅನುಸರಣೆ ಮಾಡಿದಾಗ್ಲೆ, ಆತನು ನಮ್ಮ ಹೃದಯಗಳಲ್ಲಿ ಜನಿಸಿದಾಗಲೇ ನಿಜವಾದಂತಹ ಕ್ರಿಸ್ಮಸ್ ಆಗಿರಬಹುದು, ನಿಜವಾದಂತಹ ಪರಿಶುದ್ಧತೆಯಲ್ಲಿ ನಾವು ಹೋಗುವಂತದ್ದಾಗಿರಬಹುದು. ನಮ್ಮ ಜೀವಿತಗಳನ್ನ ದೇವರು ಖಂಡಿತವಾಗಿ ಮೆಚ್ಚುವಂತ ಜೀವಿತಗಳಾಗಿ ಮಾಡಿಕೊಳ್ಳಬಹುದು. ನಂತರವಾಗಿ ಹೊಸ ಒಡಂಬಡಿಕೆಯಲ್ಲಿ ದೇವರು ಪರಿಶುದ್ಧತೆಯ ಕುರಿತು ಏನಂತ ಬರ್ಸಿದ್ದಾರೆ ಅಂತ ಇರುವಂತಹ ಪಾಯಿಂಟ್ಸ್ ಅನ್ನ ನಾವು ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಈ ಭಾಗದಲ್ಲಿ ನಾವು ನೋಡಿದಂತಹದ್ದು ನಿಜವಾಗ್ಲೂ ಅದು ಹೊಸ ಒಡಂಬಡಿಕೆಯ ಛಾಯೆ ಆಗಿರುವಂತ ಪರಿಶುದ್ಧತೆ ಕ್ರಮಗಳು. ಯಾಕಂದರೆ ದೇವರಿಗೆ ಅಂತಹ ಮೀಸಲಾಗಿ ಇರುವಂತಹ ಒಂದು ಪರಿಶುದ್ಧ ಕ್ರಮಗಳನ್ನ ದೇವರು ಬರ್ಸ್ಕೊಂಡಿದ್ದಾರೆ. ಮನುಷ್ಯ ಮಾತ್ರದವರು ಅದಕ್ಕೆ ಅಂಟಿಕೊಂಡು ಅದರಲ್ಲಿ ಮುಳುಗಿ ಹೋಗಿದ್ದಾರೆ. ಆದ್ರೆ ದೇವರಿಗೆ ಆ ಒಂದು ಉದ್ದೇಶವಿರಲಿಲ್ಲ. ಆತನಿಗೆ ಯಜ್ಞಗಳು ಬೇಡ, ಆತನಿಗೆ ಕರುಣೆಯೇ ಬೇಕು, ಜ್ಞಾನವೇ ಬೇಕಂತ ದೇವರು ಅಪೇಕ್ಷಿಸಿದ್ದಾರೆ ಅಂತ ಹೋಶೇಯನು ಬರೆದ ಪ್ರವಾದನೆಯ 6ನೇ ಅಧ್ಯಾಯದಲ್ಲಿ ನೋಡಿಕೊಂಡೆವು. ಅದೇ ರೀತಿಯಾಗಿ ಮುಂದಿನ ಒಂದು ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧತೆಯ ವಿವರಣೆ ಹೇಗಿರುತ್ತೆ ಎಂಬುದಾಗಿ ಭಾಗ 2ನೆಯ ಭಾಗದಲ್ಲಿ ನಾವು ನೋಡಿಕೊಳ್ಳೋಣ. ಈ ಒಂದು ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನಮ್ಮನ್ನ ಆಶೀರ್ವದಿಸಲಿ. ಅದೇ ರೀತಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋದಾದರೆ ಪ್ರಾರ್ಥಿಸ್ಕೊಳ್ಳೋಣ. ಪ್ರಿಯರೇ, ಪರಿಶುದ್ಧನು, ಮಹೋನ್ನತನು, ಮಹಾಪರಿಶುದ್ಧನು ಆಗಿರುವಂತಹ ಪರಲೋಕದಲ್ಲಿರುವ ತಂದೆ, ಇಷ್ಟು ತನಕ ತಂದೆ ನಿನ್ನ ಒಂದು ಮಕ್ಕಳಿಗೆ ನಿನ್ನ ಒಂದು ಪರಿಶುದ್ಧತೆಯ ಕುರಿತು ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾದಂತಹ ಉದ್ದೇಶದಿಂದ ನೀವು ಬರೆಸಿಕೊಟ್ಟರಿ ಎಂಬುದಾಗಿ ತಿಳಿಸುವುದಕ್ಕೆ ಒಂದು ಅಲ್ಪ ಸಮಯದಲ್ಲೇ ಅಪ್ಪ ಇಷ್ಟು ಮಾತು ತಿಳಿಸುವ ಹಾಗೆ ನೀನು ಸಹಾಯಿಸಿದ್ದೀರಿ. ಈ ಒಂದು ತಿಳಿಸಿದಂತಹ ಉದ್ದೇಶವು ನಮ್ಮಲ್ಲಿ ನೆರವೇರಬೇಕು ತಂದೆ. ಕೇಳಿದಂತಹ ಮಾತುಗಳನ್ನ ನಾವು ಬಿಟ್ಟು ಬಿಡದೆ ಅದನ್ನ ಹೃದಯದಲ್ಲಿ ಅಂಗೀಕರಿಸಿಕೊಂಡು ನಿಜವಾಗಲೂ ನೀವು ನಮ್ಮ ಹೃದಯದ ಅಧಿಪತಿಯಾಗಿ ನಮ್ಮನ್ನ ಆಳ್ವಿಕೆ ಮಾಡುವುದಕ್ಕಾಗಿ ನಮ್ಮನ್ನು ನಾವು ಇಹಲೋಕದ ಸ್ವಭಾವಗಳಿಂದ ಆಗಿರಬಹುದು, ಲೋಕ ಪ್ರಕಾರ ಕಾರ್ಯಗಳಿಂದ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಂಡು ನೀವು ಯಾವ ರೀತಿಯಾದ ಮೀಸಲಾತಿಯನ್ನ ನಮ್ಮಲ್ಲಿ ಅಪ್ಪ ಇರಬೇಕಂತ ಹೇಳಿದ್ದೀರೋ
ಆ ಒಂದು ಮೀಸಲಾತಿಯ ಜೀವಿತವನ್ನ ನಾವು ನಿಮಗಾಗಿ ಜೀವಿಸುವ ರೀತಿಯಲ್ಲಿ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ ನಿಮ್ಮ ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸಿರಿ ಎಂದು ಪ್ರಾರ್ಥಿಸುತ್ತಾ, ಮತ್ತು ಈ ದಿನವೂ ಸಹ ತಂದೆ ಮಂಡ್ಯ ಪ್ರಾಂತ್ಯಕ್ಕೆ ಹೋಗುತ್ತಿರುವಂತಹ ಪ್ರಯಾಣದಲ್ಲಿರುವಂತಹ ನಿಮ್ಮ ಮಕ್ಕಳನ್ನ ಸೇವಕರನ್ನ ತಂದೆ ನೀನು ವಿಶೇಷ ರೀತಿಯಾಗಿ ನೆನಪಿಸಿಕೊಳ್ಳುತ್ತೇನೆ. ಈಗಾಗಲೇ ತಂದೆ ಪ್ರಯಾಣದಲ್ಲಿ ಇರುವಂತಹ ಮಕ್ಕಳನ್ನು ಸಹ ನೀನು ವಿಶೇಷ ರೀತಿಯಲ್ಲಿ ಅಪ್ಪ ಅವರನ್ನ ಹೋಗಿ ಸುರಕ್ಷಿತವಾಗಿ ತಲುಪುವುದಕ್ಕೆ ಸಹಾಯ ಮಾಡಿ, ನಿನ್ನ ಮಾತುಗಳನ್ನ ಅಲ್ಲಿಯೂ ಸಹ ಸಾರಿ ಬರುವ ಹಾಗೆ ನಿಮ್ಮ ಮಕ್ಕಳಿಗೆ ಸಹಾಯ ಮಾಡಿ. ಅಲ್ಲಿರುವಂತಹ ಆತ್ಮಗಳನ್ನ ನೀವು ಅದೇ ರೀತಿಯಾಗಿ ಒಬ್ಬೊಬ್ಬರನ್ನ ಹೆಸರಿಡಿದು ಕರೆದು ಆತ್ಮಗಳನ್ನ ಬಲಪಡಿಸಿ ಆತ್ಮ ಪ್ರಕಾರವಾಗಿ ಪ್ರತಿಯೊಬ್ಬರನ್ನ ಆಶೀರ್ವದಿಸಿಕೊಡಿ. ಇಷ್ಟು ತನಕ ತಂದೆಯೇ ವಾಕ್ಯವನ್ನು ಕೇಳಿದಂತಹ ನಿಮ್ಮ ಮಕ್ಕಳನ್ನು ಸಹ ಒಳ್ಳೆಯ ಜ್ಞಾನದಲ್ಲಿ ಇನ್ನು ಉತ್ತಮವಾದಂತಹ ನಿನ್ನ ಮಹೋನ್ನತವಾದಂತಹ ಜ್ಞಾನವನ್ನ ನಾವು ಪಡೆದುಕೊಂಡು ನೀವಿರುವಂತಹ ಲೋಕವನ್ನ ಸೇರಿಕೊಳ್ಳುವಂತೆ ಸಹಾಯಿಸಿ. ಎಲ್ಲವನ್ನ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಇಂದಿಗೂ ಎಂದಿಗೂ ಕ್ರಿಸ್ತನ ಬರುವ ತನಕ ನಮ್ಮೆಲ್ಲರ ಸಂಗಡವಿರಲಿ. ಆಮೇಲೆ ಎಲ್ಲರಿಗೆ ವಂದನೆಗಳು ಪ್ರಿಯರೇ.